ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ GPSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೇನೆ. ನೋಡಿ, 2022ರ GPSTR ನೋಟಿಫಿಕೇಶನ್ ಆಗುವಂತ ಸಂದರ್ಭದಲ್ಲಿ ಇಲಾಖೆ ಕಡೆಯಿಂದ ನಿಮ್ಮ ಪತ್ರಿಕೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಎರಡು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಟಿಫಿಕೇಶನ್ ಆಗುವಂತ ಸಂದರ್ಭದಲ್ಲೇ ಕೊಟ್ಟಿದ್ರು. ಸೊ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಇನ್ನು ಮುಂದಕ್ಕೆ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಪತ್ರಿಕೆ 2ರಲ್ಲಿ ಕೇಳಿದಂತ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಹಂತ ಹಂತವಾಗಿ ಪಾರ್ಟ್ ವೈಸ್ ವಿಡಿಯೋಗಳನ್ನ ಮಾಡ್ತಾ ಸಾಲ್ವ್ ಮಾಡ್ತೇನೆ. ಸೊ ಇವತ್ತಿನ ಈ ಪಾರ್ಟ್ 1 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಟ್ಟು 25 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇನೆ. ಸೊ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 25 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಅಂದ್ರೆ ಅದರಲ್ಲಿ ಪೆಡಗಾಜಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಇರ್ತವೆ. ಕ್ವಶನ್ ಪೇಪರ್ ಅನ್ನು ನೀವು ಇಲ್ಲಿ ನೋಡಬಹುದು. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್. ಸೊ ಒಟ್ಟು 150 ಅಂಕಗಳಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂತದ್ದು. ಹಾಗೆ ಎಕ್ಸಾಮ್ ಟೈಮ್ 3 ಅವರ್ಸ್ 3 ಗಂಟೆ ಇದೆ. ನೋಡಿ, ಕ್ವಶನ್ ನಂಬರ್ 1, ದ್ಯುತಿ ತಂತು ಕೆಲಸ ಮಾಡುವಂತಹ ತತ್ವ ಯಾವುದು ಅಂತೇಳಿ ಕೇಳಿದ್ದಾರೆ. ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡ್ಕೊಳ್ಳಿ. ದ ಪ್ರಿನ್ಸಿಪಲ್ ಆನ್ ವಿಚ್ ಆಪ್ಟಿಕ್ ಫೈಬರ್ ವರ್ಕ್ಸ್ ಈಸ್. ಸೊ ದ್ಯುತಿ ತಂತು ಕೆಲಸ ಮಾಡುವಂತಹ ತತ್ವ ಯಾವುದು ಅಂತ ಹೇಳಿದ್ರೆ, ಸೊ ದ್ಯುತಿ ತಂತು ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಆಯ್ಕೆಗಳನ್ನು ನೋಡಿ: ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವಿವರ್ತನೆ ಅಂತ ಹೇಳಿ ಕೊಟ್ಟಿದ್ದಾರೆ. ರಿಫ್ರಾಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂಡ್ ಡಿಫ್ರಾಕ್ಷನ್ ಆಫ್ ಲೈಟ್. ಸೊ ಆಪ್ಟಿಕಲ್ ಫೈಬರ್ OFC ಕೆಲಸ ಮಾಡುವಂತದ್ದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಆಧಾರದ ಮೇಲೆ. ಸೊ ಇಲ್ಲಿ ಆಪ್ಟಿಕಲ್ ಫೈಬರ್ ಗಳನ್ನ ಸಾಮಾನ್ಯವಾಗಿ ಯಥೇಚ್ಛವಾಗಿ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸಲಾಗ್ತದೆ. ಸೊ ನಮಗೆ ಇಂಟರ್ನೆಟ್ ನ ಸೌಲಭ್ಯ ದೊರೆತಾ ಇರುವಂತದ್ದು ಈ ಆಪ್ಟಿಕಲ್ ಫೈಬರ್ ಗಳ ಸಹಾಯದಿಂದ. ನೋಡಿ, ಆಪ್ಟಿಕಲ್ ಫೈಬರ್ ಗಳನ್ನ ಕಡಿಮೆ ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೊಂದಿರುವಂತಹ ಕ್ಲಾಡಿಂಗ್ ನಿಂದ ಆವೃತವಾಗಿರುವಂತಹ ಗಾಜು ಅಥವಾ ಪ್ಲಾಸ್ಟಿಕ್ ಕೋರ್ ನಿಂದ ಮಾಡಲಾಗಿರುತ್ತದೆ. ಸೊ ಬೆಳಕು ಒಂದು ನಿರ್ಣಾಯಕ ಕೋನಕ್ಕಿಂತ ಅಂದ್ರೆ ಕ್ರಾಂತಿ ಕೋನಕ್ಕಿಂತ ಕ್ರಿಟಿಕಲ್ ಆಂಗಲ್ ಗಿಂತ ಹೆಚ್ಚಿನ ಕೋನದಲ್ಲಿ ಪ್ರವೇಶಿಸಿದ ಸಂದರ್ಭದಲ್ಲಿ ಅದು ಈ ಕೋರ್ನ ಒಳಗೆ ಸಂಪೂರ್ಣವಾಗಿ ಪ್ರತಿಫಲಿಸುತ್ತದೆ. ಸೊ ಇದನ್ನೇ ನಾವು ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಹೇಳಿ ಕರಿತೇವೆ. ಸೊ ಇದರಿಂದಾಗಿ ಡೇಟಾ ಅಥವಾ ಮಾಹಿತಿಯು ಕನಿಷ್ಠ ನಷ್ಟದೊಂದಿಗೆ ಗರಿಷ್ಠ ದೂರದವರೆಗೆ ಚಲಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಒಂದು ತತ್ವದ ಆಧಾರದ ಮೇಲೆ ದ್ಯುತಿ ತಂತುಗಳು ಕೆಲಸ ಮಾಡುವಂತದ್ದು. ಆಪ್ಟಿಕಲ್ ಫೈಬರ್ಸ್ ಆರ್ ಮೇಡ್ ಅಪ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಕೋರ್ ಸರೌಂಡೆಡ್ ಬೈ ಅ ಕ್ಲಾಡಿಂಗ್ with a lower refractive index. When light enters at an angle greater than its critical angle, it reflects entirely within the core, allowing data to travel long distances with minimal ಲಾಸ್. ಸೊ ಹಾಗಾಗಿ ಈ ಆಪ್ಟಿಕಲ್ ಫೈಬರ್ ಕೇಬಲ್ ಗಳನ್ನ ಯೂಸ್ ಮಾಡೋದ್ರಿಂದ ಎಫಿಷಿಯಂಟ್ ಆಗಿ, ತುಂಬಾ ದಕ್ಷತೆಯಿಂದಾಗಿ ನಾವು ಡೇಟಾವನ್ನ ಅಥವಾ ಮಾಹಿತಿಯನ್ನ ಗರಿಷ್ಠ ದೂರದವರೆಗೆ ನಾವು ಸಾಗಿಸಬಹುದು. ಸೊ ಈ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇತರ ಆಯ್ಕೆಗಳನ್ನು ನೋಡಿ: ಬೆಳಕಿನ ವಕ್ರೀಭವನ. ಸೊ ಬೆಳಕಿನ ವಕ್ರೀಭವನ ಅಂತ ಹೇಳಿದ್ರೆ ದ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಎನದರ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇತರ ಆಯ್ಕೆಗಳನ್ನು ನೋಡಿ: ಬೆಳಕಿನ ವಕ್ರೀಭವನ. ಏನಿದು ಬೆಳಕಿನ ವಕ್ರೀಭವನ ಅಂತ ಹೇಳಿದ್ರೆ ದ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಎನದರ್ ಮೀಡಿಯಂ. ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದು ತನ್ನ ಪಥದಲ್ಲಿ ಬಾಗ್ತದೆ. ಅಂದ್ರೆ ಬಾಗುವಂತಹ ಈ ಗುಣವನ್ನ ನಾವು ವಕ್ರೀಭವನ, ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಮಸೂರಗಳು ಅಂದ್ರೆ ಲೆನ್ಸ್ ಈ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಬೆಳಕಿನ ವಕ್ರೀಭವನ ಮಸೂರಗಳಲ್ಲಿ ಆಗುವಂತದ್ದು ಬೆಳಕಿನ ವಕ್ರೀಭವನ. ಸೊ ಹಾಗೆಯೇ ಬೆಳಕಿನ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಆಫ್ ಲೈಟ್, ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಫ್ರಮ್ ಅ ಸರ್ಫೇಸ್. ಇದನ್ನ ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರಿತೇವೆ. ಮೇಲ್ಮೈನಿಂದ ಬೆಳಕು ಹಿಂದಕ್ಕೆ ಬೌನ್ಸ್ ಆಗುವಂತದ್ದು, ಇದನ್ನು ನಾವು ಪ್ರತಿಫಲನ ಅಂತ ಹೇಳಿ ಕರಿತೇವೆ. ಕನ್ನಡಿ ಅಥವಾ ಮಿರರ್ ಈ ಬೆಳಕಿನ ಪ್ರತಿಫಲನದ ಆಧಾರದ ಮೇಲೆ ಕೆಲಸವನ್ನ ಮಾಡುವಂತದ್ದು. ಹಾಗೇನೆ ಬೆಳಕಿನ ವಿವರ್ತನೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್, ಇದು ಇನ್ನೊಂದು. ರಿಫ್ರಾಕ್ಷನ್ ಅಲ್ಲ, ಡಿಫ್ರಾಕ್ಷನ್. ಸೊ ಬೆಳಕಿನ ವಿವರ್ತನೆ ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ ವಸ್ತುವಿನ ಅಂಚಿನಲ್ಲಿ ಅಥವಾ ಸೀಳಿನ ಮೂಲಕ ಹಾಯುವಾಗ ಬೆಳಕಿನ ಸ್ವಲ್ಪ ಬಾಗುವಿಕೆಯನ್ನು ನಾವು ಬೆಳಕಿನ ವಿವರ್ತನೆ ಅಂತ ಹೇಳಿ ಕರಿತೇವೆ. ದ ಸ್ಲೈಟ್ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಅರೌಂಡ್ ದ ಎಡ್ಜ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಥ್ರೂ ಅ ಸ್ಲಿಟ್. ಇದನ್ನು ನಾವು ಬೆಳಕಿನ ವಿವರ್ತನೆ ಅಥವಾ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ. ಬರೀ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊಳ್ಳೋದಲ್ಲ. ಸೊ ಈ ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಇತರ ಆಯ್ಕೆಗಳನ್ನ ಕೂಡ ನೀವು ಅನಲೈಸ್ ಮಾಡಬೇಕು. ಆ ಆಯ್ಕೆಗಳ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನೀವು
ಗೆಸ್ ಮಾಡಬೇಕು. ಸೊ ಹಾಗೆ ಇಲ್ಲಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ತತ್ವದ ಆಧಾರದ ಮೇಲೆ ಉಂಟಾಗುವಂತಹ ಬೇರೆ ವಿದ್ಯಮಾನಗಳ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ಫಾರ್ ಎಕ್ಸಾಂಪಲ್, ವಿಚ್ ಆಪ್ಟಿಕಲ್ ಫಿನಾಮಿನನ್ ಇಸ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಮಿರೇಜ್ ಇನ್ ಡೆಸರ್ಟ್. ಸೊ ಮರುಭೂಮಿಗಳಲ್ಲಿ ಮರೀಚಿಕೆ ಉಂಟಾಗುವುದನ್ನು ನೀವು ಗಮನಿಸಿರಬಹುದು. ಸೊ ಈ ಮರುಭೂಮಿಗಳಲ್ಲಿ ಉಂಟಾಗುವಂತಹ ಮರೀಚಿಕೆಗಳಿಗೆ ಕೂಡ ಪ್ರಮುಖವಾಗಿರುವಂತಹ ಕಾರಣವಾಗಿರುವಂತಹ ವಿದ್ಯಮಾನ ಯಾವುದು ಅಂತ ಹೇಳಿದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಸೊ ಮುಂದಿನ ಪ್ರಶ್ನೆ ನೋಡಿ, 30 ಕಿಲೋಗ್ರಾಂ ತೂಕವುಳ್ಳ ಹುಡುಗನು 8 ಮೀಟರ್ ಎತ್ತರವಿರುವಂತಹ ಮೆಟ್ಟಲುಗಳನ್ನು 32 ಸೆಕೆಂಡುಗಳಲ್ಲಿ ಹತ್ತುತ್ತಾನೆ. ಅವನ ಸಾಮರ್ಥ್ಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅ ಬಾಯ್ ವೇಯಿಂಗ್ 30 kg ಗೋಸ್ ಅಪ್ ಅ ಸ್ಟೇರ್ ಕೇಸ್ 8 meter high in 32 seconds. The power of the boy is. ಸೊ ಇಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಯ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ಜಿ ಯ ವ್ಯಾಲ್ಯೂ ನಾವು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ತಗೊಳ್ಬೇಕು ಕ್ಯಾಲ್ಕುಲೇಷನ್ ಗೆ. ಸೊ ಈ ಪ್ರಾಬ್ಲಮ್ ಅನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಕೇಳಿರುವಂತದ್ದು 30 ಕಿಲೋಗ್ರಾಂ ತೂಕವುಳ್ಳಂತ ಒಬ್ಬ ಹುಡುಗ, ಅಂದ್ರೆ ಈ ಹುಡುಗನ ಮಾಸ್ ಅಂದ್ರೆ ತೂಕ 30 ಕಿಲೋಗ್ರಾಂ. ಸೊ 8 ಮೀಟರ್ ಎತ್ತರವಿರುವಂತಹ ಮೆಟ್ಟಿಲುಗಳನ್ನ 32 ಸೆಕೆಂಡುಗಳಲ್ಲಿ ಹತ್ತುತ್ತಾನೆ, ಅಂದ್ರೆ ಹೈಟ್ 8 ಮೀಟರ್. ಟೈಮ್ ಸಮಯ 32 ಸೆಕೆಂಡ್. ಅವನ ಸಾಮರ್ಥ್ಯ ಅಂದ್ರೆ ಪವರ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಸ್ ಪವರ್. 30 ಕಿಲೋಗ್ರಾಂ ತೂಕವುಳ್ಳಂತಹ ಒಬ್ಬ ಹುಡುಗ 8 ಮೀಟರ್ ಎತ್ತರವಿರುವಂತಹ ಮೆಟ್ಟಿಲುಗಳನ್ನ ಹತ್ತುವಂಥದ್ದು, ಅಂದ್ರೆ ಅಪ್ವರ್ಡ್ ಮೋಷನ್, ಅಪ್ವರ್ಡ್ ಚಲನೆ, ಸೊ ಮೇಲ್ಮುಖ ಚಲನೆ. ಸೊ ಹಾಗಾಗಿ ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿರುವಂತಹ ಚಲನೆ, ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿರುವಂತಹ ಚಲನೆ. ಸೊ ಹಾಗಾಗಿ ಗುರುತ್ವಾಕರ್ಷಣೆಯ ವಿರುದ್ಧ ಮಾಡಿದಂತಹ ಕೆಲಸ ಸಮ ಪ್ರಚನ್ನ ಶಕ್ತಿ. ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಮಾಡಿದಂತಹ ಕೆಲಸ ಯಾವಾಗಲೂ ಪ್ರಚನ್ನ ಶಕ್ತಿಗೆ ಸಮವಾಗಿರುತ್ತದೆ. ಸೊ ವರ್ಕ್ ಡನ್ ಅಗೇನ್ಸ್ಟ್ ಗ್ರಾವಿಟಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಪೊಟೆನ್ಶಿಯಲ್ ಎನರ್ಜಿ. ಸೊ W work done is equal to potential energy. So potential energy is given by the equation mgh, where m is the mass of the body, g is the acceleration due to gravity, and h is the height. So what we have to do is we have to calculate work done. So the value of m they are given 30 kg, 30 into acceleration due to gravity 9.8 meter per second, and height is 8 meter. So just multiply all these figures. So we'll get 2352 joules, 2352 joules. So this is the work done. So after that we have to calculate the power. So they have asked us to calculate the power of the boy. So what we have to do is power. So power is given by the formula work done divided by time. So in the previous step we have got the value of work done. So it is 2352 divided by time 8. So we will get 73.5 watt. 73.5 watt. The SI unit of power is always watt. So ಹಾಗಾಗಿ ಇಲ್ಲಿ ಆ ಒಂದು ಹುಡುಗನ ಸಾಮರ್ಥ್ಯ 73.5 ವ್ಯಾಟ್ಗಳು. ಸೊ SI ಯೂನಿಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡಿ, an electric refrigerator rated 400 watt operates 8 hours a day. The cost of energy consumed at the rate of rupees 3 per kilowatt hour in 15 days is. 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಅವರ್ಗೆ Ru3ರಂತೆ 15 ದಿನಗಳವರೆಗೆ ಕಾರ್ಯನಿರ್ವಹಿಸುವಂತ ಶಕ್ತಿಯ ಮೌಲ್ಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇದು ಕೂಡ ತುಂಬಾ ಸರಳವಾಗಿರುವಂತಹ ಪ್ರಶ್ನೆ. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ 400 ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ಅಂದ್ರೆ ಪವರ್ ಅನ್ನ ಕೊಟ್ಟಿದ್ದಾರೆ 400 ವ್ಯಾಟ್. ಸೊ 400 ವ್ಯಾಟ್ ಅನ್ನ ನೋಡಿ, ಅವರು ಇಲ್ಲಿ ಕಿಲೋ ವ್ಯಾಟ್ ಅವರಿಗೆ 3 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ. 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳಿದ್ರೆ 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳಿದ್ರೆ 1 ಯೂನಿಟ್ ವಿದ್ಯುತ್ ಶಕ್ತಿ. ಸೊ ಸಾಮಾನ್ಯವಾಗಿ ಹೌಸ್ ಹೋಲ್ಡ್ ನಾವು ನಮ್ಮ ಮನೆಗೆ ಸಪ್ಲೈ ಆಗುವಂತ ವಿದ್ಯುತ್ನ ಪರಿಮಾಣವನ್ನು ನಾವು ಬಳಸಿದಂತಹ ವಿದ್ಯುತ್ನ ಏನು ಪರಿಮಾಣವನ್ನು ನಾವು ಯೂನಿಟ್ಗಳಲ್ಲಿ ಅಲಿತೇವೆ. ಸೊ 1 ಯೂನಿಟ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್. ನಮಗೆ ಯೂನಿಟ್ ಗಳಲ್ಲಿ ರೀಡಿಂಗ್ ಮೀಟರ್ ರೀಡಿಂಗ್ ಬರುದಲ್ವಾ. ಸೊ 1 ಯೂನಿಟ್ ಅಂತ ಹೇಳಿದ್ರೆ 1 ಕಿಲೋ ವ್ಯಾಟ್ ಅವರ್. ಸೊ ಹಾಗಾಗಿ ಇಲ್ಲಿ ನಾವು
ಕಿಲೋವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡಬೇಕು. ಹಾಗಾಗಿ ಇಲ್ಲಿ 400 ವ್ಯಾಟ್ ಅನ್ನು ನಾವು ಕಿಲೋವ್ಯಾಟ್ ಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ 1000ದಿಂದ ಭಾಗಿಸಬೇಕು. ಆಗ ನಮಗೆ 0.4 ಕಿಲೋವ್ಯಾಟ್ ಬರ್ತದೆ. 0.4 ಕಿಲೋವ್ಯಾಟ್. ಸೊ ಇಷ್ಟನ್ನ ಮಾಡ್ಕೊಳ್ಳಿ. ಸೊ ಪ್ರಶ್ನೆಯಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಸೊ ಅಂದ್ರೆ 15 ದಿನಗಳವರೆಗೆ ಈ ರೀತಿ ಬಳಕೆಯಾದಾಗ ದಿನಕ್ಕೆ 8 ಗಂಟೆಗಳ ಹಾಗೆ 15 ದಿನಗಳವರೆಗೆ ಕಾರ್ಯನಿರ್ವಹಿಸಿದಾಗ 8 ಗಂಟೆ ಪ್ರತಿದಿನಕ್ಕೆ 15 ದಿನಗಳವರೆಗೆ ಅಂದ್ರೆ ಒಟ್ಟು 120 ಗಂಟೆಗಳು ಕಾರ್ಯನಿರ್ವಹಿಸುತ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಟ್ಟು ಶಕ್ತಿಯನ್ನ ಕಂಡು ಹಿಡಿಬೇಕು. ಸೊ ಶಕ್ತಿ ಸಮ ಟೋಟಲ್ ಎನರ್ಜಿ E is equal to ಪವರ್ ಇಂಟು ಟೈಮ್. ಸೊ ಇದು ಸೂತ್ರ. ಎನರ್ಜಿ ಇಸ್ ಈಕ್ವಲ್ ಟು P ಇಂಟು ಟಿ ಅಥವಾ ಪವರ್ ಸಾಮರ್ಥ್ಯ ಇಸ್ ಈಕ್ವಲ್ ಟು E/T. ಈ ತರ ಕೂಡ ರಿಅರೇಂಜ್ಮೆಂಟ್ ಮಾಡಿ ಬರೀಬಹುದು. ಒಟ್ಟು ಶಕ್ತಿ ಸಮ ಪವರ್ 0.4 ಕಿಲೋವ್ಯಾಟ್ ಇಂಟು ಟೈಮ್ ಪವರ್ ಅಲ್ಲಿದೆ 120 ಗಂಟೆಗಳು ಒಟ್ಟು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ 48 ಕಿಲೋ ವ್ಯಾಟ್ ಅವರ್ ಅಂತ ಬರ್ತದೆ. 48 ಕಿಲೋ ವ್ಯಾಟ್ ಅವರ್ ಅಂದ್ರೆ 48 ಯೂನಿಟ್ಸ್ ಕಮರ್ಷಿಯಲ್ ಆಗಿ ಯೂನಿಟ್ಸ್. ಸೊ ನೆಕ್ಸ್ಟ್ ಅವರು ಕೇಳಿದ್ದಾರೆ ಪ್ರತಿ ಯೂನಿಟ್ಗೆ 3 ರೂಪಾಯಿ ಹಾಗೆ, ಪ್ರತಿ ಯೂನಿಟ್ಗೆ 3 ರೂಪಾಯಿ ಹಾಗೆ 48 ಯೂನಿಟ್ಗೆ ಎಷ್ಟು ಬರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ 40 ಇಂಟು ಕಾಸ್ಟ್ ಪ್ರತಿ ಯೂನಿಟ್ಗೆ 3 ರೂಪಾಯಿ ಆಗ 144 ರೂಪಾಯಿಗಳು ಬರ್ತವೆ. ₹144. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂತಹ ಉತ್ತರ 144. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. 5 ರೋಧಕಗಳನ್ನು ಒಂದು ಮಂಡಲದಲ್ಲಿ ಕೆಳಗೆ ಕೊಟ್ಟಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಎ ಮತ್ತು ಸಿ ಗಳ ನಡುವಿನ ಸಮಾನ ರೋಧಕ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಅವರು ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂತ ಏನು ಡಯಾಗ್ರಾಮ್ ಇದೆ ಅದರಲ್ಲಿ ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಕ್ವಶನ್ ಗೆ ಸಂಬಂಧಪಟ್ಟಾಗಿ ನಾನು ಸಪರೇಟ್ ಆಗಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ಕೊಡ್ತೇನೆ. 5 resistors are connected in a circuit as given below. The equivalent resistance between A and B in the circuit. ಸೊ ಇದೇ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿರುವಂತಹ ಪ್ರಶ್ನೆ ಅದೇ ರೀತಿಯಲ್ಲಿ. ಸೊ ಇಲ್ಲಿ ರೆಸಿಸ್ಟರ್ ಗಳ ಒಂದು ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಒಟ್ಟು 5 ರೆಸಿಸ್ಟರ್ ಗಳಿದೆ. ಸೊ ಈ ಚಿತ್ರವನ್ನ ಗಮನಿಸಿದಾಗ ನಮಗೆ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ವೀಟ್ ಸ್ಟೋನ್ ಬ್ರಿಡ್ಜ್ ನ ಸರ್ಕ್ಯೂಟ್ ನಾಗೆ ಗೋಚರಿಸುತ್ತದೆ. ವೀಟ್ ಸ್ಟೋನ್ ಬ್ರಿಡ್ಜ್ ನ ಸರ್ಕ್ಯೂಟ್ ಇಲ್ಲಿ ಎ ಮತ್ತು ಬಿ ಗಳ ನಡುವಿನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಮಾನ ರೋಧಕವನ್ನ ನಾವು ಕಂಡುಹಿಡಬೇಕು. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ we have to first determine whether this Wheatstone bridge circuit is balanced or unbalanced. ಫಸ್ಟ್ ಗೆ ಈ Wheatstone bridge circuit ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಇದೆಯಾ ಅಥವಾ ಅನ್ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಇದೆಯಾ ಅಂತ ಹೇಳಿ ನಾವು ಅದನ್ನ ನೋಡಬೇಕು, ಚೆಕ್ ಮಾಡಬೇಕು. ಆ ನಂತರ ಆಫ್ಟರ್ ದಟ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಬ್ರಿಡ್ಜ್, ವೆದರ್ ಇಟ್ ಇಸ್ ಬ್ಯಾಲೆನ್ಸ್ಡ್ ಆರ್ ಅನ್ಬ್ಯಾಲೆನ್ಸ್ಡ್. ಸೊ ನೋಡಿ ಇದು Wheatstone bridge ನ ಲೆಫ್ಟ್ ಹ್ಯಾಂಡ್ ಆರ್ಮ್, ಇದು ರೈಟ್ ಹ್ಯಾಂಡ್ ಆರ್ಮ್. ಸೊ ಈಗ ಬ್ಯಾಲೆನ್ಸ್ಡ್ ಕಂಡೀಷನ್ ಇದೆಯಾ ಅಥವಾ ಅನ್ಬ್ಯಾಲೆನ್ಸ್ಡ್ ಕಂಡೀಷನ್ ಅಲ್ಲಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಆಫ್ ದ ಲೆಫ್ಟ್ ಹ್ಯಾಂಡ್ ಆರ್ಮ್ ಅನ್ನ ತಗೊಳ್ತೇವೆ. ಫಸ್ಟ್ ಗೆ ಲೆಫ್ಟ್ ಹ್ಯಾಂಡ್ ತಗೊಳ್ಳಿ, ಆನಂತರ ರೈಟ್ ಹ್ಯಾಂಡ್ ತಗೊಳ್ಳಿ. ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಸೊ ಇದನ್ನ ಬೇಕಿದ್ರೆ R1 ಅಂತ ಕೊಡಿ, R2 ಅಂತ ಕೊಡಿ, ಇದು R3, R4 ಅಂಡ್ R5. ಸೊ ಈ ತರ ಕೊಡಿ. ಸೊ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರೆಸಿಸ್ಟೆನ್ಸ್ ಗಳ ರೇಷಿಯೋ ನೋಡ್ಬೇಕು, ಹಾಗೇನೆ ರೈಟ್ ಹ್ಯಾಂಡ್ ಅಲ್ಲಿ ರೆಸಿಸ್ಟೆನ್ಸ್ ಗಳ ರೇಷಿಯೋವನ್ನು ನೋಡ್ಬೇಕು. R1/R2 ಮಾಡಿ, R1/R2 ಈಕ್ವಲ್ ಟು 5/2. ಅದೇ ತರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, ರೈಟ್ ಆರ್ಮ್ ಗೆ ಇಲ್ಲಿ 2 ಓಮ್ ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2/4. ಸೊ ಇದರ ರೇಷಿಯೋ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬಹುದು, 1/2 ಆಯ್ತು. ಸೊ ಇಲ್ಲಿ 5/2 ಇದೆ, ಇಲ್ಲಿ 1/2 ಇದೆ. ಹಾಗಾಗಿ ಇದು ರೇಷಿಯೋ ಸೇಮ್ ಆಗಿಲ್ಲ. ಹಾಗಾಗಿ ಇದು ಬ್ಯಾಲೆನ್ಸ್ಡ್ Wheatstone ಬ್ರಿಡ್ಜ್ ಅಲ್ಲ, ಅನ್ಬ್ಯಾಲೆನ್ಸ್ಡ್ Wheatstone ಬ್ರಿಡ್ಜ್. ಅನ್ಬ್ಯಾಲೆನ್ಸ್ಡ್ Wheatstone ಬ್ರಿಡ್ಜ್. ಸೊ ಆಸ್ ದೀಸ್ ಬೋತ್ ಆರ್ ನಾಟ್ ಈಕ್ವಲ್, ದ ಗಿವನ್ Wheatstone ಬ್ರಿಡ್ಜ್ ಇಸ್ ಅನ್ಬ್ಯಾಲೆನ್ಸ್ಡ್, ನಾಟ್ ಬ್ಯಾಲೆನ್ಸ್ಡ್. ಇಟ್ಸ್ ಅನ್ಬ್ಯಾಲೆನ್ಸ್ಡ್ Wheatstone bridge. So in the next step what you have to do is we have to convert the delta network to star network. So ಈ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನೋಡಿ, ಜಸ್ಟ್ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನು ಮಾತ್ರ ನೋಡಿ, ಲೆಫ್ಟ್ ಆರ್ಮ್ ಅನ್ನು. ಸೊ ಇದು ಒಂದು ಡೆಲ್ಟಾ ನೆಟ್ವರ್ಕ್ ಆಗಿ ಕಾಣ್ತದೆ. ಡೆಲ್ಟಾ ಅಂತ ಹೇಳಿದ್ರೆ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ, ಈ ರೀತಿ ಡೆಲ್ಟಾ ನೆಟ್ವರ್ಕ್. ಸೊ ಈ ಡೆಲ್ಟಾ ನೆಟ್ವರ್ಕ್ ಅನ್ನ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಸ್ಟಾರ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದು ಡೆಲ್ಟಾ ನೆಟ್ವರ್ಕ್.
ಸೊ ಇದನ್ನ ಸ್ಟಾರ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ ಈ ರೆಸಿಸ್ಟೆನ್ಸ್ ಅನ್ನ ಪಿ ಓಮ್ ಅಂತ ಕೊಡಿ, ಸೊ ಈ ರೆಸಿಸ್ಟೆನ್ಸ್ ಅನ್ನ ಕ್ಯೂ ಓಮ್ ಅಂತ ಕೊಡಿ, ಹಾಗೆ ಈ ರೆಸಿಸ್ಟೆನ್ಸ್ ಅನ್ನ ಆರ್ ಓಮ್ ಅಂತ ಕೊಡಿ. ಸೊ ಇದು ಡೆಲ್ಟಾ ನೆಟ್ವರ್ಕ್. ಸೊ ಇದನ್ನ ಓಪನ್ ಮಾಡಿ ನಾವು ಸ್ಟಾರ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡಿದ್ದೇವೆ, ಸ್ಟಾರ್ ನೆಟ್ವರ್ಕ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಪಿ ಕ್ಯೂ ಆರ್ ನ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ಡೆಲ್ಟಾ ನೆಟ್ವರ್ಕ್ ಅನ್ನ ಗಮನಿಸಿ, ಇಲ್ಲಿ 5 ಓಮ್ ಇದೆ, ಇಲ್ಲಿ 2 ಓಮ್ ಇದೆ. ಸೊ ಹಾಗಾಗಿ ನಾವು ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ 5 ಇಂಟು 2 ಡಿವೈಡೆಡ್ ಬೈ ಟೋಟಲ್ 5, 2, 3 ಡಿನಾಮಿನೇಟರ್ ಅಲ್ಲಿ ಎಲ್ಲವನ್ನು ಕೂಡ ಆಡ್ ಮಾಡಿ 5, 2 ಪ್ಲಸ್ 3 ಈಕ್ವಲ್ ಟು 5 ಇಂಟು 2 ಅಂತ ಹೇಳಿದ್ರೆ 10 ಡಿವೈಡೆಡ್ ಬೈ 10 ಅಂದ್ರೆ 1 ಓಮ್ ಆಯ್ತು, 1 ಓಮ್. ಇದೇ ರೀತಿ ಕ್ಯೂ ಗೆ ಕೂಡ ಕ್ಯಾಲ್ಕುಲೇಟ್ ಮಾಡಿ. ಕ್ಯೂ ಇಲ್ಲಿ ನೆಕ್ಸ್ಟ್ ಇರುವಂತದ್ದು 5 ಇಂಟು 3 ಡಿವೈಡೆಡ್ ಬೈ ಸೇಮ್ 5 ಪ್ಲಸ್ 2 ಪ್ಲಸ್ 3 ಟೋಟಲ್ ಡಿಸ್ಟೆನ್ಸ್. ಸೊ ಆಗ 15 ಡಿವೈಡೆಡ್ ಬೈ 10 ಅಂದ್ರೆ 1.5 ಓಮ್ ಅಂತ ಆಯ್ತು, 1.5. ನೆಕ್ಸ್ಟ್ ಆರ್ ನ ರೆಸಿಸ್ಟೆನ್ಸ್ ಅಂದ್ರೆ ಇದು, ಅಂದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ 2 ಇಂಟು 3 ಮಾಡ್ಬೇಕು, 2 ಇಂಟು 3 ಮಾಡ್ಬೇಕು. 2 ಇಂಟು 3 ಡಿವೈಡೆಡ್ ಬೈ 5 ಪ್ಲಸ್ 2 ಪ್ಲಸ್ 3 ಆಗ 6/10 ಅಂದ್ರೆ 0.6 ಓಮ್ ಬಂತು, 0.6 ಓಮ್. ಪಿ ರೆಸಿಸ್ಟೆನ್ಸ್ 1 ಓಮ್, ಕ್ಯೂ ರೆಸಿಸ್ಟೆನ್ಸ್ 1.5 ಓಮ್ ಅಂಡ್ ಆರ್ ನ ರೆಸಿಸ್ಟೆನ್ಸ್ 0.6 ಓಮ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಮ್ಮ ಮೇನ್ ಸರ್ಕ್ಯೂಟ್ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಈ ಸರ್ಕ್ಯೂಟ್ ಗೆ ಸಂಬಂಧಪಟ್ಟಾಗಿ ನಾವು ಬರೀತಿರುವಂತದ್ದು ಸ್ಟಾರ್ ನೆಟ್ವರ್ಕ್ ಗೆ ಪಿ ಓಮ್, ಕ್ಯೂ ಓಮ್, ಆರ್ ಓಮ್. ಸೊ ಪಿ ಓಮ್ ಎಷ್ಟು ಬಂತು ಅಂತ ಹೇಳಿದ್ರೆ ಇದು ಪಿ 1 ಓಮ್, ಅದನ್ನ ಬರ್ಕೊಂಡಿದ್ದೇವೆ 1 ಓಮ್. ಅಂಡ್ ಕ್ಯೂ ಓಮ್ ಇದು ಕ್ಯೂ, ಸೊ ಅಂಡ್ ಕ್ಯೂ ಗೆ 1.5 ಓಮ್ ಅದನ್ನು ಕೂಡ ಇಲ್ಲಿ ಬರ್ಕೊಂಡಿದ್ದೇವೆ. ಅಂಡ್ ಆರ್ ಅಂದ್ರೆ 0.6, ಆರ್ ನ ವ್ಯಾಲ್ಯೂ 0.6 ಓಮ್ ಅದನ್ನು ಕೂಡ ಬರ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಉಳಿದಿರುವಂತದ್ದು ನಮ್ಮ ಮೇನ್ ಸರ್ಕ್ಯೂಟ್ ಅಲ್ಲಿ ಯಾವ್ದಿತ್ತು, ಇಲ್ಲಿ 2 ಓಮ್ ಅಂತಿತ್ತು, ಹಾಗೇನೆ 4 ಓಮ್ ಅಂತಿತ್ತು, ಅದನ್ನೇ ಬರ್ಕೊಂಡಿದ್ದೇವೆ. ಈಗ ಜಾಯಿನ್ ಮಾಡಿದೆ ನಮ್ಮ ಸರ್ಕ್ಯೂಟ್, ಮೇನ್ ಸರ್ಕ್ಯೂಟ್ ಈ ರೀತಿ ಆಯ್ತು. ಸೊ ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ 1.5 ಇರುವಂತ ಕ್ಯೂ ರೆಸಿಸ್ಟೆನ್ಸ್ ಮತ್ತೆ ಈ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇದೆ, ಇದು ಮತ್ತು ಇದು ಸೀರೀಸ್ ಅಲ್ಲಿ ಇದೆ. ಸೊ ಹಾಗಾಗಿ ಸೀರೀಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಇದನ್ನ ಆಡ್ ಮಾಡಬೇಕು. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬೇಕಿದ್ರೆ ನಾವು ಆಡ್ ಮಾಡಬೇಕು. ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಸೊ ಸೀರೀಸ್ ಅಲ್ಲಿ ಇರೋದ್ರಿಂದ ಆಡ್ ಮಾಡಬೇಕು. ಸೊ ಆಗ 1.5 ಪ್ಲಸ್ 2 ಅಂದ್ರೆ 3.5 ಓಮ್ ಆಯ್ತು, 3.5 ಓಮ್ ಆಯ್ತು, ಇದಾಯ್ತು. ಸೊ ಹಾಗೇನೆ ಇಲ್ಲಿ ಕೆಳಗಡೆ ಈ 0.6 ಮತ್ತೆ ಈ ರೆಸಿಸ್ಟೆನ್ಸ್, ಈ ಆರ್ ರೆಸಿಸ್ಟೆನ್ಸ್ 0.6 ಅಂಡ್ ಈ ರೆಸಿಸ್ಟೆನ್ಸ್ 4 ಓಮ್, ಇದು ಕೂಡ ಸೀರೀಸ್ ಅಲ್ಲಿ ಇದೆ. ಸೊ ಇದನ್ನು ಕೂಡ ಇದೇ ರೀತಿ ಆಡ್ ಮಾಡಬೇಕು. ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2, 0.6 ಪ್ಲಸ್ 4 ಇಸ್ ಈಕ್ವಲ್ ಟು 4.6 ಓಮ್, 4.6 ಓಮ್. ಸೊ ಇಷ್ಟ ಆಯ್ತಾ. ಸೊ ಇಷ್ಟ ಆದಾಗ ಈ ಈಕ್ವಲೆಂಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ಬರೆದು ನೆಕ್ಸ್ಟ್ ನಾವು ನಮ್ಮ ಮೇನ್ ಸರ್ಕ್ಯೂಟ್ ಅನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡಬಹುದು. ಸೊ ಇದು 1 ಓಮ್ ಇತ್ತು, ಅದನ್ನೇ ಬರ್ಕೊಂಡಿದ್ದೇವೆ. ಇಲ್ಲಿ 1 ಓಮ್ ಇದ್ದದನ್ನು ಅದನ್ನೇ ಬರ್ಕೊಂಡಿದ್ದೇವೆ. ಆ ನಂತರ ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನು ಬಂದಿದೆ, ಈ ಎರಡು ರೆಸಿಸ್ಟೆನ್ಸ್ ಗಳನ್ನ ಇದು ಮಾಡಿ ನಮಗೆ ಬಂದಂತದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ 3.5 ಓಮ್ ಅಂಡ್ ಈ ಎರಡು ರೆಸಿಸ್ಟೆನ್ಸ್ ಗಳನ್ನ ಆಡ್ ಮಾಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂದಿರುವಂತದ್ದು 4.6 ಓಮ್. ಸೊ ಹಾಗಾಗಿ ಇವುಗಳನ್ನ ಆಡ್ ಮಾಡಿ ಇನ್ನೊಂದು ಸರ್ಕ್ಯೂಟ್ ಮಾಡಿದ್ದೇವೆ, ಇನ್ನಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ದೇವೆ. ಸೊ ಇದನ್ನ 3.5 ಓಮ್ ಅಂಡ್ ಇದನ್ನ 4.6 ಅಂತ ಹೇಳಿ ಬರ್ತಿದ್ದೇವೆ. ಸೊ ನೋಡಿ ಇಲ್ಲಿ ಈ ಡಯಾಗ್ರಾಮ್ ಅನ್ನು ಗಮನಿಸಿ. ಸೊ ಇಲ್ಲಿ 3.5 ಮತ್ತು 4.6. ಸೊ ಈ ಎರಡು ರೆಸಿಸ್ಟರ್ಗಳು ಪರಸ್ಪರ ಪ್ಯಾರಲಲ್ ಆಗಿದೆ, ಸಮಾಂತರವಾಗಿದೆ, ಪ್ಯಾರಲಲ್ ಕಾಂಬಿನೇಷನ್ ಇದೆ. ಸೊ ಪ್ಯಾರಲಲ್ ಕಾಂಬಿನೇಷನ್ ಇರುವಂತಹ ಸಂದರ್ಭದಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಲಿಕ್ಕೆ ಆರ್ ಪ್ಯಾರಲಲ್ ಇಸ್ ಈಕ್ವಲ್ ಟು R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2 ಮಾಡ್ತೇವೆ, R1 ಪ್ಲಸ್ R2 ಅಂತ ಮಾಡ್ತೇವೆ. ಅಥವಾ 1/R1 ಪ್ಲಸ್ 1/R2 ಈ ರೀತಿ ಕೂಡ ಮಾಡಬಹುದು, ಎರಡು ಕೂಡ ಒಂದೇ ಇದು. ಸೊ ಈ ರೀತಿ ಮಾಡಿದಾಗ R1 ಇಂಟು R2 3.5 ಇಂಟು R2 ಅಂದ್ರೆ 4.6 ಡಿವೈಡೆಡ್ ಬೈ 3.5 ಪ್ಲಸ್ 4.6. ಸೊ ಇದನ್ನ ಆಡ್ ಮಾಡಿದಾಗ ನಮಗೆ ಎಫೆಕ್ಟಿವ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1.99 ಬಂತು, 1.99 ಓಮ್ ಬರ್ತದೆ ಆರ್ ಪ್ಯಾರಲಲ್. ಸೊ ಈ ಎರಡು ರೆಸಿಸ್ಟೆನ್ಸ್ ಗಳ ಪ್ಯಾರಲಲ್ ಕಾಂಬಿನೇಷನ್. ಸೊ ನಮ್ಮ ಸರ್ಕ್ಯೂಟ್ ಅನ್ನ ಇನ್ನಷ್ಟು ಸಿಂಪ್ಲಿಫಿಕೇಶನ್ ಮಾಡಬಹುದು. ಸೊ ನಮಗೆ ಇದು 1 ಓಮ್ ನಮ್ಮ ಸರ್ಕ್ಯೂಟ್ ಅಲ್ಲಿ ಇದ್ದದೆ, ಮೇನ್ ಸರ್ಕ್ಯೂಟ್ ಅಲ್ಲಿ ಇರ್ತದೆ. ಸೊ ಈಗ ನಮಗೆ ಬಂದಂತ
ಪ್ಯಾರಲಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ 1.99 ಓಮ್. ಸೊ ಎರಡು ರೆಸಿಸ್ಟರ್ಗಳು ಪರಸ್ಪರ ಸೀರೀಸ್ ಅಲ್ಲಿ ಇದೆ, ಎರಡು ರೆಸಿಸ್ಟರ್ಗಳು ಸೀರೀಸ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ಸೀರೀಸ್ ಕಾಂಬಿನೇಷನ್ ಏನ್ ಮಾಡ್ತೇವೆ ಅಂತಂದ್ರೆ ಸೀರೀಸ್ ಅಲ್ಲಿ R1 ಪ್ಲಸ್ R2 ಮಾಡ್ತೇವೆ. ಎಷ್ಟು ರೆಸಿಸ್ಟರ್ ಇದೆ ಎಲ್ಲವನ್ನು ಕೂಡ ಆಡ್ ಮಾಡ್ತೇವೆ, R1 ಪ್ಲಸ್ R2 ಮಾಡ್ತೇವೆ. ಸೊ ಹಾಗಾಗಿ 1 ಪ್ಲಸ್ 1.99 ಅಂದ್ರೆ 2.99. So which is approximately equal to 3 ohm, which is approximately equal to 3 ohm. ಹಾಗಾಗಿ ಇಲ್ಲಿ ಆನ್ಸರ್ 3 ohm. ಸೊ ಈ ರೀತಿ ನಾವು ಎ ಮತ್ತು ಬಿ ಗಳ ನಡುವೆ ಇರುವಂತ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಎ ಮತ್ತು ಬಿ ಗಳ ನಡುವೆ ಇರುವಂತ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮಿಡ್ಲ್ ಅಲ್ಲಿ ಇರುವಂತದ್ದು 3 ohm. ಸೊ ಹಾಗಾಗಿ ಇದೇ ಆನ್ಸರ್ 3 ohm. ಕ್ವಶನ್ ಅನ್ನು ನೋಡಿ. ಕ್ವಶನ್ ನಂಬರ್ 4 ಗೆ ಆನ್ಸರ್ ಆಪ್ಷನ್ 3 ohm. ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಈ ರೀತಿ ಸಿಂಪ್ಲಿಫೈ ಮಾಡಿ ನೀವು ಇದನ್ನ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್, ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಪ್ರೆಷರ್ ಈಸ್. ಸೊ ಒತ್ತಡದ ಆಯಾಮ ಸೂತ್ರವನ್ನ ಕೇಳಿದರೆ. ಸೊ ಒತ್ತಡ ಅಥವಾ ಪ್ರೆಷರ್, ಸೊ ಇದನ್ನ ನಾವು ಸಾಮಾನ್ಯವಾಗಿ ಒತ್ತಡವನ್ನ ಕಂಡುಹಿಡಿಲಿಕ್ಕಿರುವಂತ ಸೂತ್ರ. ಸೊ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ದ ಫೋರ್ಸ್ ಆಕ್ಟಿಂಗ್ ಆನ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಎಸ್ ಪ್ರೆಷರ್. ಸೊ ನಮಗೆ ಬಲದ ಸೂತ್ರ ಗೊತ್ತಿದೆ, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ, ಮಾಸ್ ಇಂಟು ಆಕ್ಸಲರೇಷನ್, ಮಾಸ್ ಇಂಟು ಆಕ್ಸಲರೇಷನ್. ಸೊ ನಾವು ನೋಡಿ, ನಾವು ಡೈಮೆನ್ಷನಲ್ ಫಾರ್ಮುಲಾ ಬರೆಯುವಂತ ಸಂದರ್ಭದಲ್ಲಿ ಒಟ್ಟು 3 ಪ್ರಮುಖವಾಗಿರುವಂತಹ ಆಲ್ಫಾಬೆಟ್ ಗಳನ್ನ ಯೂಸ್ ಮಾಡ್ತೇವೆ. ದ 3 ಪ್ರೈಮರಿ ಲೆಟರ್ಸ್ ವಿಚ್ ಆರ್ ಯೂಸ್ಡ್ ಇನ್ ಫಂಡಮೆಂಟಲ್ ಡೈಮೆನ್ಷನ್ಸ್ ಆರ್ ಎಂ, ಎಲ್ ಅಂಡ್ ಟಿ. ಸೊ ಮಾಸ್ ಅನ್ನ ಸಾಮಾನ್ಯವಾಗಿ ಎಂ ಅಂಡ್ ಲೆಂತ್ ಅನ್ನ ಎಲ್, ಟೈಮ್ ಅನ್ನ ಟಿ. ಸೊ ಇಷ್ಟು ಗೊತ್ತಿದೆ ಸಾಕು, ಎಂ ಎಲ್ ಟಿ. ಎಂ ಫಾರ್ ಮಾಸ್, ಎಲ್ ಫಾರ್ ಲೆಂತ್, ಟಿ ಫಾರ್ ಟೈಮ್. ಸೊ ಇಷ್ಟು ನಾವು ಪ್ರೈಮರಿಯಾಗಿ ಬೇಸಿಕ್ ಆಗಿ ಯೂಸ್ ಮಾಡುವಂತಹ ಡೈಮೆನ್ಷನಲ್ ಫಾರ್ಮುಲಾದಲ್ಲಿ ಯೂಸ್ ಮಾಡುವಂತಹ 3 ಲೆಟರ್ಸ್ ಗಳು. ಎಂ ಇಂಟು ಎ, ಎಂ ಅಂದ್ರೆ ಮಾಸ್, ಎಂ ಇಂಟು ಎ. ಎ ಅಂತ ಹೇಳಿದ್ರೆ ಆಕ್ಸಲರೇಷನ್, ಅಂದ್ರೆ ಇದರ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಎಲ್ ಇಂಟು ಟೈಮ್ ಅಂದ್ರೆ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಇದೆ, ಹಾಗಾಗಿ ಎಲ್ ಟಿ ಮೈನಸ್ 2, ಹಾಗಾಗಿ ಎಂ ಎಲ್ ಟಿ ಮೈನಸ್ 2. ಸೊ ಏರಿಯಾದ SI ಯೂನಿಟ್ ಏರಿಯಾ ಮೀಟರ್ ಸ್ಕ್ವೇರ್, ಹೀಗಿರುವಂತದ್ದು ಎಲ್ ಸ್ಕ್ವೇರ್. ಸೊ ಇಷ್ಟಾಯ್ತು. ಪ್ರೆಷರ್ ಗೆ ಸಂಬಂಧಪಟ್ಟ ಹಾಗೆ ನಾವು ಡೈಮೆನ್ಷನಲ್ ಫಾರ್ಮುಲಾವನ್ನ ಬರೆಯಬೇಕು. ಫೋರ್ಸ್ ಎಂ ಎಲ್ ಟಿ ಟು ದ ಪವರ್ ಮೈನಸ್ 2 ಡಿವೈಡೆಡ್ ಬೈ ಏರಿಯಾ ಅಂದ್ರೆ ಎಲ್ ಸ್ಕ್ವೇರ್. ಸೊ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಂ ಎಲ್ ಟಿ ಮೈನಸ್ 2. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರುವಂತಹ ಎಲ್ ಸ್ಕ್ವೇರ್ ಮೇಲ್ಗಡೆ ಹೋದಾಗ ಮೈನಸ್ 2 ಆಗುತ್ತೆ. ಸೊ ಆಗ ಎಲ್ ಟು ದ ಪವರ್ ಮೈನಸ್ 1 ಟಿ ಟು ದ ಪವರ್ ಮೈನಸ್ 2. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 4, ಎಂ ಟು ದ ಪವರ್ 1. ಸೊ ಏನು ಬರೆದಿದ್ರೆ ಇದರ ಪವರ್ 1 ಅಂತ ಅರ್ಥ. ಎಂ ಟು ದ ಪವರ್ 1, ಎಲ್ ಟು ದ ಪವರ್ ಮೈನಸ್ 1 ಅಂಡ್ ಟಿ ಟು ದ ಪವರ್ ಮೈನಸ್ 2. ಇದು ಡೈಮೆನ್ಷನಲ್ ಫಾರ್ಮುಲಾ, ಒತ್ತಡದ ಆಯಾಮ ಸೂತ್ರ. ಸೊ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕಾಗಿರುವಂತಹ ಎಲ್ಲಾ ಫಿಸಿಕಲ್ ಕ್ವಾಂಟಿಟಿಗಳ ಭೌತಿಕ ಪರಿಮಾಣಗಳ ಡೆಫಿನೇಷನ್ ಗೊತ್ತಿರಬೇಕು, ಅವುಗಳನ್ನ ಕಂಡುಹಿಡಲಿಕ್ಕಿರುವಂತಹ ಸೂತ್ರ ಗೊತ್ತಿರಬೇಕು, SI ಯೂನಿಟ್ ಗೊತ್ತಿದ್ರೆ ಸೊ ಇದಕ್ಕೆ ನೀವು ಯಾವುದೇ ಕ್ವಾಂಟಿಟಿ ಕೊಟ್ಟರು ಕೂಡ ನೀವು ಡೈಮೆನ್ಷನಲ್ ಫಾರ್ಮುಲಾವನ್ನ ಬರೀಬಹುದು. ಮುಂದಿನ ಪ್ರಶ್ನೆ ನೋಡಿ, ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಬಳಸುವಂತ ಮಂದಕಾರಿಯು. ಮಾಡರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಯೂಸ್ಡ್ ಟು. ಸೊ ಬೈಜಿಕ ಕ್ರಿಯಾಕಾರಿ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಬಳಸಲಾಗುವಂತ ಮಂದಕಾರಿಯ ಉಪಯೋಗ ಏನು ಅಂತ ಹೇಳಿ ಕೇಳಿದ್ರೆ, ಯಾವ ಉದ್ದೇಶಕ್ಕಾಗಿ ಇಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಮಂದಕಾರಿ ಅಥವಾ ಮಾಡರೇಟರ್ ಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ, ಸೊ ಉಷ್ಣ ಶಕ್ತಿಯನ್ನು ಉತ್ಪಾದಿಸುವಂತ ಬೈಜಿಕ ಕ್ರಿಯಾಕಾರಿ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಲ್ಲಿ ಪ್ರಮುಖವಾಗಿ ನಡೆಯುವಂತ ರಾಸಾಯನಿಕ ಕ್ರಿಯೆ ಯಾವುದಂತ ಹೇಳಿದ್ರೆ ಅದು ಬೈಜಿಕ ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್. ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್, ನಿಯಂತ್ರಿತ ಬೈಜಿಕ ವಿದಳನ. ಸೊ ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್ ಅಂದ್ರೆ ಅದು ಆಟಮಿಕ್ ಬಾಂಬ್, ಪರಮಾಣು ಬಾಂಬ್ ಕೆಲಸ ಮಾಡುವಂತದ್ದು ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್. ಸೊ ಬಟ್ ನಮ್ಮ ವಿದ್ಯುತ್ ಸ್ಥಾವರಗಳು ಅಥವಾ ಬೈಜಿಕ ಕ್ರಿಯಾಕಾರಿಗಳು ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸುವಂತದ್ದು ನಿಯಂತ್ರಿತ ಬೈಜಿಕ ವಿದಳನ, ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಷನ್. ಸೊ ಹಾಗಾಗಿ ಬೈಜಿಕ ವಿದಳನ ಅಥವಾ ನ್ಯೂಕ್ಲಿಯರ್ ಫಿಷನ್ ಆಗುವಂತ ಸಂದರ್ಭದಲ್ಲಿ ಉತ್ಪತ್ತಿಯಾಗುವಂತ ವೇಗವಾಗಿ ಚಲಿಸುವಂತಹ ನ್ಯೂಟ್ರಾನ್ಗಳು, ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ಸ್ ಗಳನ್ನ ಅಂದ್ರೆ ಈ ಥರ್ಮಲೈಸ್ಡ್ ನ್ಯೂಟ್ರಾನ್ಸ್ ಗಳನ್ನ ನಿಧಾನಗೊಳಿಸುವಂತಹ ಉದ್ದೇಶದಿಂದ ನಾವು ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಗಳನ್ನ ಬಳಸ್ತೇವೆ. ಸೊ ಇದರಿಂದಾಗಿ ನಾವು ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಬೈಜಿಕ ವಿದಳನವನ್ನ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ಅನ್ನ ಯೂಸ್ ಮಾಡಿಕೊಂಡು ಅಪಾರ ಪ್ರಮಾಣದ ಶಕ್ತಿಯನ್ನ ಉತ್ಪಾದಿಸಬಹುದು. ಸೊ ಸಾಮಾನ್ಯವಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಲ್ಲಿ ಗ್ರಾಫೈಟ್ ಅನ್ನ ಮಂದಕಾರಿಯಾಗಿ ಬಳಸ್ತಾರೆ, ಮಾಡರೇಟರ್ ಆಗಿ ಬಳಸ್ತಾರೆ, ಅಥವಾ ಭಾರಜಲ ಅಂದ್ರೆ ಹೆವಿ ವಾಟರ್, ಡ್ಯೂಟೇರಿಯಂ ಆಕ್ಸೈಡ್, ಸೊ ಇದನ್ನ ಕೂಡ ಬಳಸ್ತೇವೆ. ಭಾರಜಲವನ್ನ ಸಾಮಾನ್ಯವಾಗಿ ಬಳಸುವಂತ
ಮಾಡರೇಟರ್ಗಳು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಗ್ರಾಫೈಟ್ ಅಂಡ್ ಡ್ಯೂಟೇರಿಯಂ ಆಕ್ಸೈಡ್ D2O. ಈ ಕೊಟ್ಟಿರ್ತಕ್ಕಂತ ಇತರ ಆಯ್ಕೆಗಳನ್ನ ನೋಡಿ ಇಲ್ಲಿ ಕ್ರಿಯಾಕಾರಿ ಇರುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಉಷ್ಣವನ್ನ ಕಡಿಮೆ ಮಾಡಲು ಉಪಯೋಗಿಸುವಂತ ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ಸೊ ತಾಪಮಾನವನ್ನ ಕಡಿಮೆ ಮಾಡಲು, ಉಷ್ಣವನ್ನ ಕಡಿಮೆ ಮಾಡಲು ಸಾಮಾನ್ಯವಾಗಿ ಕೂಲೆಂಟ್ ಆಗಿ ದ್ರವ ಸೋಡಿಯಂ ಅಥವಾ ನೀರನ್ನ ಬಳಸ್ತಾರೆ. ದ್ರವ ಸೋಡಿಯಂ, ಲಿಕ್ವಿಡ್ ಸೋಡಿಯಂ ಪ್ರಶ್ನೆ ಬರಬಹುದು. ಲಿಕ್ವಿಡ್ ಸೋಡಿಯಂ ಅಥವಾ ನೀರು ಇದನ್ನ ಬಳಸ್ತಾರೆ. ಹಾಗೇನೆ ವಿದಳನ ಕ್ರಿಯೆಯನ್ನ ನಿಯಂತ್ರಿಸಲು ನಿಯಂತ್ರಕವಾಗಿ ಯಾವ್ದನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಕಂಟ್ರೋಲ್ ರೋಡ್ಸ್ ಅನ್ನ ಬಳಸ್ತಾರೆ. ಕಂಟ್ರೋಲ್ ರಾಡ್ಸ್, ನಿಯಂತ್ರಕ ಸರಳುಗಳು, ಕಂಟ್ರೋಲ್ ರಾಡ್ಸ್. ಸೊ ಈ ಕಂಟ್ರೋಲ್ ರಾಡ್ಸ್ ಗಳನ್ನ ಕ್ಯಾಡ್ಮಿಯಂ ಅಥವಾ ಬೋರಾನ್ ಎಲಿಮೆಂಟ್ ಇಂದ ಮಾಡಲಾಗ್ತದೆ. ಕ್ಯಾಡ್ಮಿಯಂ ಅಥವಾ ಬೋರಾನ್ ಈ ಎಲಿಮೆಂಟ್ ಗಳಿಂದ ಮಾಡಲ್ಪಟ್ಟಂತ ಕಂಟ್ರೋಲ್ ರಾಡ್ಸ್ ಗಳನ್ನ ಬೈಜಿಕ ಕ್ರಿಯಾಕಾರಿಯನ್ನ ನಿಯಂತ್ರಿಸಬಹುದು. ಅಂದ್ರೆ ಬೈಜಿಕ ಕ್ರಿಯೆಯನ್ನ ನಿಯಂತ್ರಿಸಬಹುದು, ನಿಲ್ಲಿಸಬಹುದು, ಸ್ಟಾಪ್ ಮಾಡಬಹುದು, ಕಂಪ್ಲೀಟ್ಲಿ ಸ್ಟಾಪ್ ಮಾಡಬಹುದು. ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ 4 ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡಿ, ಮಾನವರಲ್ಲಿ ಶ್ರವಣ ಶಬ್ದದ ಶ್ರೇಣಿ. ಸೊ ಇನ್ ಹ್ಯೂಮನ್ಸ್ ದ ರೇಂಜ್ ಆಫ್ ಆಡಿಬಲ್ ಸೌಂಡ್. ಸೊ ಮನುಷ್ಯನ ಕಿವಿಗೆ ಕೇಳಿಸುವಂತ ಶಬ್ದದ ಆವೃತ್ತಿ ಎಷ್ಟರ ನಡುವೆ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಅಥವಾ 20 ಕಿಲೋ ಹರ್ಟ್ಸ್. 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಅಥವಾ 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್ ಅಲ್ಲಿ ಕೂಡ ಕೊಡಬಹುದು ಆಪ್ಷನ್ ಅನ್ನು. ಹಾಗಾಗಿ ಆಪ್ಷನ್ 3 ಸರಿಯಾದಂತ ಉತ್ತರ, ಆಪ್ಷನ್ 3. ಸೊ ಈ 20 ಕಿಲೋ ಹರ್ಟ್ಸ್ ಗಳಿಗಿಂತಲೂ ಹೆಚ್ಚಿನ ಆವೃತ್ತಿಯ ಶಬ್ದವನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಸೊ ಅದನ್ನ ನಾವು ಶಬ್ದಾತೀತ ತರಂಗಗಳು ಅಂತೇಳಿ ಕರಿತೇವೆ. ಶಬ್ದಾತೀತ ತರಂಗಗಳು ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಇಂಗ್ಲಿಷ್ ನಲ್ಲಿ ಅಲ್ಟ್ರಾ ಸೌಂಡ್ ಅಂತೇಳಿ ಕರಿತೇವೆ. ಅಲ್ಟ್ರಾ ಸೌಂಡ್. ಸೌಂಡ್ಸ್ ವಿತ್ ಫ್ರೀಕ್ವೆನ್ಸಿ ಅಬೌವ್ 20,000 ಹರ್ಟ್ಸ್ ಆರ್ ಕಾಲ್ಡ್ ಎಸ್ ಅಲ್ಟ್ರಾ ಸೌಂಡ್ಸ್. ಸೊ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳಿ ಕೇಳಿರ್ಬೋದು. ಸೊ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಯೂಸ್ ಮಾಡುವಂತದ್ದು ಈ ಶಬ್ದಾತೀತ ತರಂಗಗಳನ್ನ. ಮುಂದಿನ ಪ್ರಶ್ನೆ, 2 ಪಾರ್ಶ್ವದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆಯನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಬರೆಯಿರಿ. ದ ಫಾರ್ಮುಲಾ ಟು ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ 2 adjacent plane mirror is given by. So the formula is 360 divided by theta minus 1. Option 2 is the right answer. Option 2 ಸರಿಯಾದಂತ ಉತ್ತರ. 360 360 ಭಾಗಿಸು ಥೀಟಾ ಮೈನಸ್ 1. ಸೊ ಇದೇ ಸೂತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ಅಂತ ಹೇಳಿದ್ರೆ, ಸೊ 2 ಸಮತಲ ಕನ್ನಡಿಗಳನ್ನ ಒಂದಕ್ಕೊಂದು ಸಮಾಂತರವಾಗಿ ಇರಿಸಿದರೆ ಎಷ್ಟು ಚಿತ್ರಗಳು ರೂಪುಗೊಳ್ತವೆ ಅಂತೇಳಿ ಪ್ರಶ್ನೆ ಕೇಳಬಹುದು. ಇಫ್ 2 plane mirrors are placed parallel to each other, how many images are formed ಅಂತ ಹೇಳಿ ಕೇಳಬಹುದು. ಪ್ಯಾರಲಲ್ ಅಂತ ಹೇಳಿದ್ರೆ ಇಲ್ಲಿ ಆಂಗಲ್ ಎಷ್ಟು? ಆಂಗಲ್ 0 ಡಿಗ್ರಿ. ಇವುಗಳ ನಡುವೆ ಇರುವಂತ ಆಂಗಲ್ 0 ಡಿಗ್ರಿ. ಸೊ ಇಲ್ಲಿ 90 ಡಿಗ್ರಿ ಆದ್ರೆ ಈ ರೀತಿ ಒಂದು ಪ್ಲೇನ್ ಮಿರರ್ ಈ ರೀತಿ ಇರ್ತವೆ, ಒಂದು ಪ್ಲೇನ್ ಮಿರರ್ ಈ ರೀತಿ ಇರ್ತವೆ. ಎಷ್ಟು ಇಮೇಜಸ್ ಫಾರ್ಮ್ ಆಗ್ತದೆ ಅಂತ ಹೇಳಿ ಕೇಳ್ಬಹುದು. ಸೊ ಇಲ್ಲಿ ಪ್ಯಾರಲಲ್ ಆಗಿದ್ರೆ, ಸೊ ಇಲ್ಲಿ ಥೀಟಾ 0 ಡಿಗ್ರಿ, ಹಾಗಾಗಿ ಇಲ್ಲಿ 360 ಡಿವೈಡೆಡ್ ಬೈ 0 ಮೈನಸ್ 1 ಅಂದ್ರೆ ಇದು ಇನ್ಫಿನಿಟಿ, ಈ ವ್ಯಾಲ್ಯೂ ಇನ್ಫಿನಿಟಿ ಆಯ್ತು. ಸೊ ಹಾಗಾಗಿ ಪ್ಯಾರಲಲ್ ಇದ್ದಂತ ಸಂದರ್ಭದಲ್ಲಿ ಇನ್ಫೈನೈಟ್ ಇಮೇಜ್. ಪ್ಯಾರಲಲ್ ಇದ್ದಂತ ಸಂದರ್ಭದಲ್ಲಿ ಇನ್ಫೈನೈಟ್. ಹಾಗೇನೆ ಪರಸ್ಪರ ಪರ್ಪೆಂಡಿಕ್ಯುಲರ್ ಆಗಿದ್ದ ಸಂದರ್ಭದಲ್ಲಿ ಇಲ್ಲಿ ಆಂಗಲ್ 90 ಡಿಗ್ರಿ ಅಲ್ವಾ. ಸೊ ಹಾಗಾಗಿ 360 ಡಿವೈಡೆಡ್ ಬೈ ಥೀಟಾ ಇಲ್ಲಿ 90 ಡಿಗ್ರಿ, 90 ಮೈನಸ್ 1 ಅಂದ್ರೆ 360 ಡಿವೈಡೆಡ್ ಬೈ 90 ಅಂತ ಹೇಳಿದ್ರೆ 4 ಮೈನಸ್ 1 ಅಂದ್ರೆ 3 ಇಮೇಜ್ಗಳು ಫಾರ್ಮ್ ಆಗ್ತದೆ. 3 ಇಮೇಜಸ್ ಫಾರ್ಮ್ ಆಗ್ತದೆ, 3 ಪ್ರತಿಬಿಂಬಗಳು ಮೂಡ್ತವೆ. 3 ಇಮೇಜಸ್. ಮುಂದಿನ ಪ್ರಶ್ನೆ ನೋಡಿ, ಅಪೇಕ್ಷಿತ ಆವೃತ್ತಿಯ ಎಲೆಕ್ಟ್ರಾನಿಕ್ ಆಂದೋಲನಗಳನ್ನು ಪಡೆಯಲು ಬಳಸುವಂತ ಸಾಧನ ಯಾವುದು ಅಂತೇಳಿ ಕೇಳಿದರೆ, ದ ಡಿವೈಸ್ ಯೂಸ್ ಟು ಅಬ್ಟೈನ್ ಎಲೆಕ್ಟ್ರಾನಿಕ್ ಆಸಿಲೇಷನ್ಸ್ ಆಫ್ ಡಿಸೈರ್ಡ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಎಸ್ ಆನ್ ಆಸಿಲೇಟರ್. ಆಪ್ಷನ್ 1 ಸರಿಯಾದಂತ ಉತ್ತರ. ಸೊ ಹಾಗೇನೆ ಇತರ ಆಯ್ಕೆಗಳನ್ನು ನೋಡಿ, ಟ್ರಾನ್ಸಿಸ್ಟರ್ ಅನ್ನ ನಾವು ಯಾವುದಕ್ಕೆ ಬಳಸ್ತೇವೆ ಅಂತ ಹೇಳಿದ್ರೆ, ವಿದ್ಯುತ್ ಸಂಕೇತಗಳನ್ನು ವರ್ಧಿಸಲು ಅಥವಾ ಬದಲಾಯಿಸಲು ನಾವು ಈ ಟ್ರಾನ್ಸಿಸ್ಟರ್ ಗಳನ್ನ ಬಳಸ್ತೇವೆ. ವಿದ್ಯುತ್ ಸಂಕೇತಗಳನ್ನ ಆಲ್ಟರ್ ಮಾಡಲಿಕ್ಕೆ ನಾವು ಈ ಟ್ರಾನ್ಸಿಸ್ಟರ್ ನ ಬಳಕೆಯನ್ನ ಮಾಡುತ್ತೇವೆ. ಈ ಟ್ರಾನ್ಸಿಸ್ಟರ್ ಅನ್ನುವಂಥದ್ದು ಒಂದು ಸೆಮಿ ಕಂಡಕ್ಟರ್ ಡಿವೈಸ್, ಅರೆವಾಹಕ ಸಾಧನ. ವಿದ್ಯುತ್ ಸಂಕೇತಗಳನ್ನು ವರ್ಧಿಸಲು ಅಂದ್ರೆ ಆಂಪ್ಲಿಫೈ ಮಾಡಲು ಅಥವಾ ಬದಲಾಯಿಸಲು ನಾವು ಈ ಟ್ರಾನ್ಸಿಸ್ಟರ್ ಗಳನ್ನ ಯೂಸ್ ಮಾಡ್ತೇವೆ. ಆ ಟ್ರಾನ್ಸಿಸ್ಟರ್ ಇಸ್ ಎ ಸೆಮಿ ಕಂಡಕ್ಟರ್ ಡಿವೈಸ್ ಯೂಸ್ ಟು ಆಂಪ್ಲಿಫೈ ಆರ್ ಸ್ವಿಚ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ಹಾಗೆ ಇಲ್ಲಿ ರೆಕ್ಟಿಫೈರ್ ಅಥವಾ ದೃಷ್ಟಿಕಾರಕ ಅಂತ ಹೇಳಿ ಕೊಟ್ಟಿದ್ದಾರೆ.
ದೃಷ್ಟಿಕಾರಕ ಅಂತ ಹೇಳಿದ್ರೆ ರೆಕ್ಟಿಫೈರ್ ಅನ್ನು ಹೇಳುವಂತದ್ದು. ಸೊ ಆ ರೆಕ್ಟಿಫೈರ್ ಇಸ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ ಎಸಿ ಟು ಡೈರೆಕ್ಟ್ ಕರೆಂಟ್ ಡಿಸಿ. ರೆಕ್ಟಿಫೈರ್ ಅನ್ನು ಯೂಸ್ ಮಾಡುವಂತದ್ದು ಎಸಿ ಟು ಡಿಸಿ ಕನ್ವರ್ಷನ್. ಎಸಿ ಟು ಡಿಸಿ ಕನ್ವರ್ಷನ್ ನಮ್ಮ ಮೊಬೈಲ್ ಚಾರ್ಜರ್ ನ ಅಡಾಪ್ಟರ್ ಅಲ್ಲಿ ಇರುವಂತದ್ದು ಇದೆ ರೆಕ್ಟಿಫೈರ್ ಇರುವಂತದ್ದು, ರೆಕ್ಟಿಫೈರ್ ಸರ್ಕ್ಯೂಟ್ ಇರುವಂತದ್ದು. ಸೊ ಪವರ್ ಸರ್ಕ್ಯೂಟ್ ಅಲ್ಲಿ ಬರುವಂತಹ ಎಸಿಯನ್ನ ನಮ್ಮ ಮೊಬೈಲ್ ಗೆ ಬೇಕಾಗಿರುವಂತಹ ಡಿಸಿ ಆಗಿ ಕನ್ವರ್ಟ್ ಮಾಡುವಂತದ್ದು ಈ ರೆಕ್ಟಿಫೈರ್ ಸರ್ಕ್ಯೂಟ್. ಹಾಗಾಗಿ ರೆಕ್ಟಿಫೈರ್ ನ ಯೂಸ್ ಡಿವೈಸ್ ದಟ್ ಕನ್ವರ್ಟ್ ಆಲ್ಟರ್ನೇಟ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್ ಎಸಿ ಟು ಡಿಸಿ. ಹಾಗೆ ರೇಡಿಯೋ ಅಂತ ಹೇಳಿದ್ರೆ ಗೊತ್ತಿದೆ, ಆ ರಿಸೀವರ್ ದಟ್ ಡಿಟೆಕ್ಟ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್, ರೇಡಿಯೋ ಫ್ರೀಕ್ವೆನ್ಸಿಗಳನ್ನ ಗ್ರಹಿಸುವಂತ ಒಂದು ಸಾಧನ. ಮುಂದಿನ ಪ್ರಶ್ನೆ, ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯವನ್ನು ಹೊಂದಿರುವಂತಹ ಅನಿಲ ಈ ಆಯ್ಕೆಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಆಮ್ಲಜನಕ, ಹೀಲಿಯಂ, ಜಲಜನಕ ಮತ್ತು ಸಾರಜನಕ. ಗ್ಯಾಸ್ ವಿತ್ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಈಸ್ ಆಕ್ಸಿಜನ್, ಹೀಲಿಯಂ. ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಹೈಡ್ರೋಜನ್, ಆಪ್ಷನ್ 3 ಹೈಡ್ರೋಜನ್. ಸೊ ಹೈಡ್ರೋಜನ್ ಅತಿ ಹೆಚ್ಚು ಕ್ಯಾಲೋರಿಫಿಕ್ ಮೌಲ್ಯ ಹೊಂದಿರುವಂತಹ ಒಂದು ಅನಿಲ. ಸೊ ಹಾಗಾಗಿ ಇದೊಂದು ಅತ್ಯುತ್ತಮ ರಾಕೆಟ್ ಇಂಧನವಾಗಿರುವಂತದ್ದು. ಸೊ ಇಲ್ಲಿ ಜಲಜನಕದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅನ್ನು ಕೇಳಿದ್ರೆ 1,50,000 ಕಿಲೋ ಜೌಲ್ ಪರ್ ಕೆಜಿ, 1,50,000 ಕಿಲೋ ಜೌಲ್ ಪರ್ ಕೆಜಿ. ಸೊ ಇದನ್ನ ಕೇಳಬಹುದು, ಟಿಇಟಿ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆದಂತಹ ಪ್ರಶ್ನೆ ಇದು. ಕ್ಯಾಲೋರಿ ಮೌಲ್ಯ ಅಂತ ಹೇಳಿದ್ರೆ 1 ಕೆಜಿ ದ್ರವ್ಯರಾಶಿಯನ್ನ ಹೊಂದಿರುವಂತಹ ಒಂದು ಇಂಧನ ಸಂಪೂರ್ಣವಾಗಿ ದಹಿಸಿ ಬಿಡುಗಡೆಯಾಗುವಂತಹ ಶಕ್ತಿಯ ಪ್ರಮಾಣವನ್ನು ನಾವು ಕ್ಯಾಲೋರಿ ಮೌಲ್ಯ ಅಂತೇಳಿ ಕರಿತೇವೆ. ಇನ್ನೊಂದ್ಸಲ ಹೇಳ್ತಾನೆ, 1 ಕೆಜಿ ದ್ರವ್ಯರಾಶಿಯನ್ನ ಹೊಂದಿರುವಂತಹ ಇಂಧನ ಸಂಪೂರ್ಣವಾಗಿ ದಹಿಸಿ ಬಿಡುಗಡೆಯಾಗುವಂತ ಶಕ್ತಿಯ ಪ್ರಮಾಣವನ್ನು ನಾವು ಕ್ಯಾಲೋರಿ ಮೌಲ್ಯ ಅಂತೇಳಿ ಕರಿತೇವೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಇಸ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ ಆನ್ ಕಂಪ್ಲೀಟ್ ಕಂಬಸ್ಟನ್ ಆಫ್ 1 kg of a fuel. So hydrogen has the highest calorific value, that is as I said 1,50,000 kilojoule per kg. SI unit is also very important. ಇಲ್ಲಿ ಈ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಕ್ಯಾಲರಿಫಿಕ್ ಮೌಲ್ಯವನ್ನ ಅಂದ್ರೆ ಈ ದಕ್ಷ ಇಂಧನವಾಗಿದ್ರು ಕೂಡ ಇದನ್ನ ಸಾಮಾನ್ಯವಾಗಿ ಫ್ಯೂಯಲ್ ಆಗಿ ಬಳಸೋದಿಲ್ಲ. ಯಾಕೆ ಅಂತ ಹೇಳಿ ಕೇಳಬಹುದು. ಸಾಮಾನ್ಯವಾಗಿ ಬಳಸೋದಿಲ್ಲ. So why hydrogen, despite having the highest calorific value, not used as a common domestic fuel? Because it is highly explosive. Hydrogen is flammable and is highly explosive and it is difficult to store or transport safely. ಅತಿ ಹೆಚ್ಚು ಕ್ಯಾಲರಿಫಿಕ್ ಮೌಲ್ಯವನ್ನ ಹೊಂದಿದ್ದರೂ ಸಹ ಹೈಡ್ರೋಜನ್ ಅನ್ನ ನಾವು ಸಾಮಾನ್ಯವಾಗಿ ದೇಶೀಯ ಇಂಧನವಾಗಿ ಉಪಯೋಗಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸ್ಫೋಟಕವಾಗಿರುವಂತದ್ದು, ಇಟ್ ಇಸ್ ಅನ್ ಎಕ್ಸ್ಪ್ಲೋಸಿವ್, ಮತ್ತು ಇದನ್ನ ಸುರಕ್ಷಿತವಾಗಿ ಸಂಗ್ರಹಿಸಲು ಅಥವಾ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಕಷ್ಟದ ಕೆಲಸ ಆಗಿರೋದ್ರಿಂದ ಈ ಹೈಡ್ರೋಜನ್ ಅನ್ನ ದೇಶೀಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಇಂಧನವಾಗಿ ಬಳಸುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಹೈಡ್ರೋಜನ್ ಅಥವಾ ಜಲಜನಕ. ಮುಂದಿನ ಪ್ರಶ್ನೆಯನ್ನು ನೋಡಿ, ಸಲ್ಫ್ಯೂರಿಕ್ ಆಮ್ಲದ ಸಾಪೇಕ್ಷ ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತೇಳಿ ಕೇಳಿದರೆ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಅಥವಾ ಗಂಧಕ ಆಮ್ಲದಲ್ಲಿ ಹೈಡ್ರೋಜನ್ ನ 2 ಪರಮಾಣುಗಳು, ಸಲ್ಫರ್ ನ 1 ಪರಮಾಣು, ಹಾಗೆಯೇ ಆಕ್ಸಿಜನ್ ನ 4 ಪರಮಾಣುಗಳು ಇದೆ ಈ ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮಾಲಿಕ್ಯುಲರ್ ಮಾಸ್ ಅನ್ನ ಕಂಡುಹಿಡಬೇಕು. ಹೈಡ್ರೋಜನ್ 2 ಪರಮಾಣು ಅಂದ್ರೆ ಸೊ ಈ 2 ಪರಮಾಣುಗಳಿಗೆ ಹೈಡ್ರೋಜನ್ ನ ದ್ರವ್ಯರಾಶಿಯಿಂದ ಗುಣಿಸಬೇಕು. ಅಂದ್ರೆ 1ರಿಂದ ಗುಣಿಸಬೇಕು ಅಂದ್ರೆ 2 ಆಯ್ತು. ಹಾಗೇನೆ ಇಲ್ಲಿ ಸಲ್ಫರ್ ನ 1 ಪರಮಾಣು ಇದೆ. ಸಲ್ಫರ್ ನ ದ್ರವ್ಯರಾಶಿ 32, ಹಾಗಾಗಿ 1 × 32 ಅಂದ್ರೆ 32 ಆಯ್ತು. ಹಾಗೇನೆ ಆಕ್ಸಿಜನ್ ನ 4 ಪರಮಾಣು ಇದೆ. ಆಕ್ಸಿಜನ್ ನ ದ್ರವ್ಯರಾಶಿ 16 ಅಂದ್ರೆ 16ರಿಂದ ಗುಣಿಸಬೇಕು, ಆಗ 64 ಬರ್ತದೆ. ಸೊ ಎಲ್ಲವನ್ನ ಕೂಡ ಕೂಡಬೇಕು. 2 + 32 + 64 ಕೂಡಿದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 98 ಬರ್ತದೆ. 98 ಗ್ರಾಮ್ ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂಥ ಆಯ್ಕೆಯಲ್ಲಿ 98 ಅಥವಾ 98 ಯು ಅಂತ ಕೂಡ ಕೇಳಬಹುದು. 98 ಆಪ್ಷನ್ 3 ಸರಿಯಾದಂತ ಉತ್ತರ. ವಿನೆಗರ್ ನ ರಾಸಾಯನಿಕ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಿನೆಗರ್. ಸೊ ವಿನೆಗರ್ ನೀವು ಕೇಳಿರ್ಬೋದು. ವಿನೆಗರ್ ಅನ್ನ ಸಾಮಾನ್ಯವಾಗಿ ಅಡುಗೆಗೆ ಹಾಗೇನೆ ಕ್ಲೀನಿಂಗ್ ಏಜೆಂಟ್ ಆಗಿ ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಸೊ ವಿನೆಗರ್ ನ ರಾಸಾಯನಿಕ ಸೂತ್ರ ಏನಂತ ಹೇಳಿದ್ರೆ CH3COOH
COOH ಇದು ವಿನೆಗರ್ ನ ರಾಸಾಯನಿಕ ಸೂತ್ರ. ಸೊ ಈ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಸಲ ರಿಪೀಟ್ ಆದಂತಹ ಪ್ರಶ್ನೆ, ನಿಮ್ಮ TET ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಆದಂತಹ ಪ್ರಶ್ನೆ. ಸೊ ನಿಮ್ಮ GPSTR ಗೆ ಕೂಡ ಬರಬಹುದು. ವಿನೆಗರ್ ನ ರಾಸಾಯನಿಕ ಸೂತ್ರ CH3COOH. ಸೊ ಇಲ್ಲಿ ಇರುವಂತಹ ಫಂಕ್ಷನಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಆಸಿಡ್ ಫಂಕ್ಷನಲ್ ಗ್ರೂಪ್. ಸೊ ವಿನೆಗರ್ ನ ಸೈಂಟಿಫಿಕ್ ನೇಮ್ ಅನ್ನ ಕೇಳಬಹುದು. ವಿನೆಗರ್ ನ ಸೈಂಟಿಫಿಕ್ ನೇಮ್ ಇಥನಾಯಿಕ್ ಆಸಿಡ್, ಎಥನಾಯಿಕ್ ಆಸಿಡ್. ಸೊ ಹಾಗೇನೆ ಅಸಿಟಿಕ್ ಆಸಿಡ್ ಅಂತ ಕೂಡ ಕರೀತೇವೆ. ಇದು ಕಾಮನ್ ನೇಮ್ ಅಸಿಟಿಕ್ ಆಸಿಡ್. ಇಥನಾಯಿಕ್ ಆಸಿಡ್ ಸೈಂಟಿಫಿಕ್ ನೇಮ್. ಹಾಗೇನೆ ವಿನೆಗರ್ ಕಮರ್ಷಿಯಲ್ ನೇಮ್. ಸೊ ಆಪ್ಷನ್ 1 ಇದು ಫಾರ್ಮಿಕ್ ಆಸಿಡ್. ಸೊ ಈ ಫಾರ್ಮಿಕ್ ಆಸಿಡ್ ನ ಬಗ್ಗೆ ಪ್ರಶ್ನೆ ಕೇಳಬಹುದು. ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವಂತಹ ಒಂದು ಆಮ್ಲ ಯಾವ್ದಂತ ಹೇಳಿದ್ರೆ ಅದು ಫಾರ್ಮಿಕ್ ಆಸಿಡ್. ಸೊ ಇರುವೆ ಕಚ್ಚಿದಾಗ ನಮಗೆ ಉರಿ ಬರುವಂತದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಇರುವಂತಹ ಕಚ್ಚಿದಾಗ ನಮ್ಮ ದೇಹಕ್ಕೆ ಸ್ರವಿಸಲ್ಪಡುವಂತ ಫಾರ್ಮಿಕ್ ಆಸಿಡ್ ನ ಕಾರಣದಿಂದಾಗಿ ನಮಗೆ ಇರುವೆ ಕಚ್ಚಿದಾಗ ಉರಿ ಬರುವಂತದ್ದು. ಸೊ ಹಾಗಾಗಿ ಇಲ್ಲಿ ಇದು ಫಾರ್ಮಿಕ್ ಆಸಿಡ್ ನ ಅಣುಸೂತ್ರ HCOOH, ಫಾರ್ಮಿಕ್ ಆಸಿಡ್. ಸೊ ಹಾಗೇನೆ ಜೇನುನೊಣ ಕಚ್ಚಿದಾಗ ಚರ್ಮದೊಳಗೆ ಯಾವ ಆಮ್ಲ ಸ್ರವಿಕೆ ಆಗ್ತದೆ ಅಂತ ಹೇಳಿ ಕೇಳಬಹುದು. ಅದು ಕೂಡ ಜೇನುನೊಣ ಚುಚ್ಚಿದಾಗ ಕೂಡ ಬಿಡುಗಡೆ ಆಗುವಂತದ್ದು ಫಾರ್ಮಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಮ್ಲ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಮುಂದಿನ ಪ್ರಶ್ನೆಯನ್ನ ನೋಡಿ. ಒಂದು ಧಾತುವಿನ ಪರಮಾಣು 2, 8, 2 ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದೆ. ಇದು ಕಂಡು ಬರುವಂತಹ ಗುಂಪು ಯಾವುದು ಅಂತೇಳಿ ಕೇಳಿದರೆ, ಸೊ ಎಲೆಕ್ಟ್ರಾನ್ ವಿನ್ಯಾಸ 2, 8 ಮತ್ತು 2. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆಯು S ಬ್ಲಾಕ್ ಧಾತುಗಳ ಗುಂಪಿನ ಸಂಖ್ಯೆಯನ್ನು ನಿರ್ಧರಿಸುತ್ತದೆ. 2 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇರುವುದರಿಂದ ಇದು ಎರಡನೇ ಗುಂಪಿಗೆ ಅಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಈ ಗ್ರೂಪಿಗೆ ಸೇರಿರುವಂತಹ ಧಾತು ಆಗಿರುವಂತದ್ದು. ಸೊ ಈ 2, 8, 2 ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರುವಂತಹ ಧಾತು ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಧಾತು. ಸೊ ಈ ಮೆಗ್ನೀಷಿಯಂ ಇರುವಂತದ್ದು ಪಿರಿಯಾಡಿಕ್ ಟೇಬಲ್ ನ ಎರಡನೇ ಗುಂಪಿನಲ್ಲಿ, ಗ್ರೂಪ್ 2 ಎಲಿಮೆಂಟ್. The number of valence electrons that is present in the outermost shell determines the group number for S block elements. Since there are 2 valence electrons, it belongs to group 2, that is alkaline earth metals. The element is magnesium. The element having the electronic configuration as 2, 8 and 2 is magnesium. So the atomic number is 12. Atomic number of magnesium is 12. So therefore it belongs to the group 2. Option 4 is the right answer. So therefore you have to at least remember the element in the periodic table from 1 to 50. 1 ರಿಂದ 50ರವರೆಗೆ ಪಿರಿಯಾಡಿಕ್ ಟೇಬಲ್ ಆವರ್ತ ಪಟ್ಟಿಯಲ್ಲಿ ಬರುವಂತ ಎಲ್ಲ ಧಾತುಗಳ ಬಗ್ಗೆ ಕೂಡ ನೋಡ್ಕೊಳ್ಬೇಕು, ಯಾವ ಗ್ರೂಪ್ ಅಲ್ಲಿ ಬರ್ತದೆ, ಯಾವ ಪೀರಿಯಡ್ ಅಲ್ಲಿ ಬರ್ತದೆ ಅಂತ ಹೇಳಿ. ಸೊ ಆವರ್ತ ಕೋಷ್ಟಕದ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗುವಂತ ಸಾಧ್ಯತೆ ಇದೆ. ಸೊ ಮುಂದಿನ ಪ್ರಶ್ನೆ ನೋಡಿ. AlCl3 ಅದರ ಅಲ್ಯೂಮಿನಿಯಂ ಕ್ಲೋರೈಡ್ ನಲ್ಲಿ ಅಲ್ಯೂಮಿನಿಯಂ ನ ಕೋವೆಲೆನ್ಸಿ ಎಷ್ಟು ಅಂತೇಳಿ ಕೇಳಿದರೆ, ದ ಕೋವೆಲೆನ್ಸಿ ಆಫ್ ಅಲ್ಯೂಮಿನಿಯಂ ಇನ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. So what is covalency? Covalence is the number of electron pairs an atom shares with other atom. In the monomeric form of aluminum chloride, that is AlCl3, aluminum shares 3 of its valence electrons with 3 chlorine atoms. So therefore the valency of aluminum in aluminum chloride is 3. ಅಲ್ಯೂಮಿನಿಯಂ ನ ವ್ಯಾಲೆನ್ಸಿ ಈ ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲಿ 3 ಆಗಿರುವಂತದ್ದು. ಬ್ರೂನರ್ ಅವರ ಸೈದ್ಧಾಂತಿಕ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಪ್ರಮುಖವಾಗಿರುವಂತಹ ಅಂಶ ಏನು ಅಂತೇಳಿ ಕೇಳಿದರೆ, ಇದು ಬೋಧನಾಶಾಸ್ತ್ರ ಅಥವಾ ಪೆಡಗೋಜಿಗೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ಸೊ ಆಯ್ಕೆಗಳನ್ನು ನೋಡ್ತಾ ಬನ್ನಿ. ಮಗುವಿನ ಬೆಳವಣಿಗೆಯು ಸಂಸ್ಕೃತಿಯಿಂದ ಪ್ರಭಾವಿತವಾಗಿರುತ್ತದೆ. ಹೌದು. ಮಕ್ಕಳಿಗೆ ಯೋಜನೆಯಂತೆ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸುವಂತದ್ದು, ಮಕ್ಕಳು ತಾವು ಹೊಂದಿರುವಂತಹ ಪ್ರಸ್ತುತ ಮತ್ತು ಪೂರ್ವ ಜ್ಞಾನವನ್ನ ಆಧರಿಸಿ ನವೀನ ಪರಿಕಲ್ಪನೆಯನ್ನ ನಿರ್ಮಿಸಿಕೊಳ್ಳುವಂತದ್ದು. ಸೊ ಇಲ್ಲಿ ಜೆರಾಮ್ ಬ್ರೂನರ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಮಕ್ಕಳು ಪ್ರಸ್ತುತ ಮತ್ತು ಹಿಂದಿನ ಜ್ಞಾನದ ಆಧಾರದ ಮೇಲೆ ಹೊಸ ಪರಿಕಲ್ಪನೆಗಳನ್ನ ನಿರ್ಮಿಸ್ತಾರೆ ಅನ್ನುವಂತ ಒಂದು ವಾದವನ್ನ ಈ ಜೆರಾಮ್ ಬ್ರೂನರ್ ಅವರು, ಇವರು ಪ್ರಖ್ಯಾತ ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನಿಯವರು. ಸೊ ಇವರು ಈ ರೀತಿಯ ಒಂದು ವಾದವನ್ನು ಮುಂದಿಡ್ತಾರೆ. ಮಕ್ಕಳು ತಾವು ಹೊಂದಿರುವಂತಹ ಪ್ರಸ್ತುತ ಮತ್ತು ಪೂರ್ವ ಜ್ಞಾನವನ್ನು ಆಧರಿಸಿ ನವೀನ ಹೊಸ ಪರಿಕಲ್ಪನೆಯನ್ನ ನಿರ್ಮಿಸಿಕೊಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಈ ಜೆರಾಮ್ ಬ್ರೂನರ್ ಇವರು ರಚನಾತ್ಮಕ ಸಿದ್ಧಾಂತ ಅಥವಾ ಕನ್ಸ್ಟ್ರಕ್ಟಿವಿಸಂ ಅಂತ ಹೇಳಿ ಕರೀತೇವೆ. ಸೊ ಈ ಒಂದು ಕಲಿಕಾ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಜೆರಾಮ್ ಬ್ರೂನರ್ ಅವರು ರಚನಾತ್ಮಕ ಸಿದ್ಧಾಂತ ಅಥವಾ
ಕನ್ಸ್ಟ್ರಕ್ಟಿವಿಸಂ ಮತ್ತು ಡಿಸ್ಕವರಿ ಲರ್ನಿಂಗ್ ಅನ್ನುವಂತ ಇನ್ನೊಂದು ವಾದವನ್ನ ಮುಂದೆ ಇಡ್ತಾರೆ, ಕಾನ್ಸೆಪ್ಟ್ ಅನ್ನ ಪರಿಕಲ್ಪನೆಯನ್ನ ಕೊಡ್ತಾರೆ, ಡಿಸ್ಕವರಿ ಲರ್ನಿಂಗ್. ಸೊ ಜೆರೋಮ್ ಬ್ರೂನರ್ ಈಸ್ ಎ ಪಯೋನಿಯರ್ ಆಫ್ constructivist theory and discovery learning, so which posits that learners actively construct their own knowledge by organizing and categorizing information. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತ ಉತ್ತರ. ಮಕ್ಕಳು ತಾವು ಹೊಂದಿರುವಂತಹ ಪ್ರಸ್ತುತ ಮತ್ತು ಪೂರ್ವ ಜ್ಞಾನವನ್ನು ಆಧರಿಸಿ ನವೀನ ಪರಿಕಲ್ಪನೆಯನ್ನ ಬೆಳೆಸಿಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ವಶನ್, an activity under controlled situation in classroom communication is termed as. ತರಗತಿ ಸಂವಹನದಲ್ಲಿ ನಿಯಂತ್ರಿತ ಪರಿಸ್ಥಿತಿಯ ಮೂಲಕ ನಿರ್ವಹಿಸುವಂತಹ ಚಟುವಟಿಕೆ ಯಾವುದು ಅಂತೇಳಿ. ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಯಾವಾಗ್ಲೂ ನಡೆಸುವಂತದ್ದು ಯಾವ್ದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್. ಸೊ ಇಲ್ಲಿ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಎಲ್ಲ ಪ್ರಾಯೋಗಿಕ ಪ್ರಕ್ರಿಯೆ ನಡೆಯುವಂತದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಆಪ್ಷನ್ 4 ಎಕ್ಸ್ಪೆರಿಮೆಂಟ್ ಅಥವಾ ಪ್ರಾಯೋಗಿಕತೆ, ಪ್ರಯೋಗ ಸರಿಯಾದಂತ ಉತ್ತರ. ಕಲಿಕೆಯನ್ನು ಅನುಕೂಲಿಸಲು ಬಹುಭಾಷಾ ಶಿಕ್ಷಣ ಅಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಎಜುಕೇಶನ್ ಒದಗಿಸುವ ಉದ್ದೇಶ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರೊವೈಡಿಂಗ್ ಮಲ್ಟಿಲಿಂಗ್ವಲ್ ಎಜುಕೇಶನ್ ಇನ್ ಲರ್ನಿಂಗ್ ಈಸ್ to bridging to one or more additional language. So multi-language education uses the students' mother tongue as a foundation to build cognitive skills, making it easier to bridge to learn and to learn secondary or additional languages. So ಈ ಬಹುಭಾಷಾ ಕಲಿಕಾ ಶಿಕ್ಷಣ ವಿದ್ಯಾರ್ಥಿಯ ಮಾತೃಭಾಷೆಯನ್ನ ಅರಿವಿನ ಕೌಶಲ್ಯಗಳನ್ನ ನಿರ್ಮಿಸಲು ಅಡಿಪಾಯವಾಗಿ ಬಳಸ್ತದೆ. ಅಂದ್ರೆ ಮದರ್ ಟಂಗ್ ಅಲ್ಲಿ ಒಂದು ಬೇಸಿಕ್ ಸಿಗ್ಬೇಕು ಮಕ್ಕಳಿಗೆ, ಕಲಿಯುವಂತ ಒಂದು ನಿರ್ದಿಷ್ಟ ತರಗತಿಯವರಿಗೆ ಬೇಸಿಕ್ ಶಿಕ್ಷಣವನ್ನ ಈ ಮಾತೃಭಾಷೆಯಲ್ಲೇ ಕಲಿಸ್ಬೇಕಂತ ಹೇಳಿದ್ರೆ ಎಲ್ಲಾ ಶೈಕ್ಷಣಿಕ ಪರಿಕಲ್ಪನೆಗಳು, ಶೈಕ್ಷಣಿಕ ಥಿಯರಿಗಳು, ಎಜುಕೇಶನ್ ಥಿಯರಿಗಳು ಹೇಳ್ತದೆ, ಇದನ್ನೇ ಹೇಳುವಂತದ್ದು. ಸೊ ಇದರ ಮುಖಾಂತರ ದ್ವಿತೀಯ ಭಾಷೆಗಳನ್ನ ಅಥವಾ ಹೆಚ್ಚುವರಿ ಭಾಷೆಗಳನ್ನ ಈ ಮುಖಾಂತರ ಕಲಿಯಲು ಅನುವು ಮಾಡಿ ಕೊಡ್ತದೆ. ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಬ್ರಿಡ್ಜಿಂಗ್ ಟು ಒನ್ ಆರ್ ಮೋರ್ ಅಡಿಷನಲ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, ದ ಹಾರ್ಮೋನ್ ದಟ್ ಟ್ರಿಗರ್ಸ್ ದ ಫಾಲ್ ಆಫ್ ಮೆಚೂರ್ ಲೀವ್ಸ್ ಅಂಡ್ ಫ್ರೂಟ್ಸ್ ಫ್ರಮ್ ದ ಪ್ಲಾಂಟ್ ಈಸ್ ಡ್ಯೂ ಟು. ಸೊ ಕನ್ನಡದಲ್ಲಿ ನೋಡಿ, ಸಸ್ಯಗಳಿಂದ ಪ್ರೌಢ ಎಲೆಗಳು ಮತ್ತು ಹಣ್ಣುಗಳ ಉದುರಲು ಕಾರಣವಾಗಿರುವಂತ ಅಥವಾ ಪ್ರಚೋದಿಸುವಂತ ಸಸ್ಯ ಹಾರ್ಮೋನ್ ಯಾವುದು ಅಂತೇಳಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಈ ಸಸ್ಯ ಹಾರ್ಮೋನುಗಳ ಬಗ್ಗೆ ಪ್ರಶ್ನೆಗಳು ನಿಮಗೆ ಬರುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಆಕ್ಸಿನ್, ಜಿಬ್ಬರಲಿನ್ ಅಂಡ್ ಅಬ್ಸಿಸಿಕ್ ಆಮ್ಲ, ಸೈಟೋಕೈನಿನ್. ಸೊ ಮನುಷ್ಯರಲ್ಲಿ ಯಾವ ರೀತಿ ಬೆಳವಣಿಗೆ ಹಾರ್ಮೋನ್ಸ್ ಗಳು ಇರ್ತಾವೋ ಅದೇ ರೀತಿಯಲ್ಲಿ ಸಸ್ಯಗಳಲ್ಲಿ ಕೂಡ ಬೆಳವಣಿಗೆ ಹಾರ್ಮೋನ್ಸ್ ಗಳು ಇರ್ತವೆ. ಸೊ ಇವೆಲ್ಲವೂ ಕೂಡ ಆಕ್ಸಿನ್, ಗಿಬ್ಬರಲಿನ್, ಅಬ್ಸಿಸಿಕ್ ಆಮ್ಲ ಅಂಡ್ ಸೈಟೋಕೈನಿನ್ ಎಲ್ಲವೂ ಕೂಡ ಸಸ್ಯ ಹಾರ್ಮೋನ್ಗಳು, ಪ್ಲಾಂಟ್ ಹಾರ್ಮೋನ್ಸ್ ಅಥವಾ ಫೈಟೋ ಹಾರ್ಮೋನ್ಸ್ ಗಳಂತ ಕೂಡ ಕರಿತವೆ, ಫೈಟೋ ಹಾರ್ಮೋನ್ಸ್ ಗಳಂತ ಕರಿತವೆ. ಸೊ ಈ ಹಾರ್ಮೋನ್ಸ್ ಗಳು ಸಸ್ಯಗಳಲ್ಲಿ ಬೇರೆ ಬೇರೆ ಬೆಳವಣಿಗೆಯ ಕಾರ್ಯಗಳನ್ನ ನಿಯಂತ್ರಿಸ್ತವೆ. ಸೊ ಇಲ್ಲಿ ಸಸ್ಯಗಳಿಂದ ಪ್ರೌಢ ಎಲೆಗಳು ಅಂದ್ರೆ ಏಜ್ ಆದಂತ ವಯಸ್ಸಾದಂತಹ ಎಲೆಗಳು ಉದುರುವಂತದ್ದು ಮತ್ತು ಹಣ್ಣುಗಳು ಮಾಗಿ ಉದುರುವಂತದ್ದು. ಇದಕ್ಕೆ ಕಾರಣವಾಗುವಂತ ಸಸ್ಯ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಅದು ಎಬ್ಸಿಸಿಕ್ ಆಮ್ಲ, ಎಬ್ಸಿಸಿಕ್ ಆಮ್ಲ. ಸೊ ಈ ಎಬ್ಸಿಸಿಕ್ ಆಮ್ಲ ಇದನ್ನ ಏಜ್ ಹಾರ್ಮೋನ್ ಅಂತ ಕೂಡ ಕರಿತೇವೆ, ಏಜಿಂಗ್ ಹಾರ್ಮೋನ್ ಅಂತ ಕೂಡ ಕರಿತೇವೆ, ಏಜಿಂಗ್ ಹಾರ್ಮೋನ್. ಸೊ ಯಾಕಂತ ಹೇಳಿದ್ರೆ ಇದು ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತ ಒಂದು ಹಾರ್ಮೋನ್. ಈ ಪ್ರಶ್ನೆ ಕೂಡ ನಿಮಗೆ ರಿಪೀಟ್ ಆಗಿದೆ 2022 GPSTR ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ. ಇಲ್ಲಿ ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತ ಹಾರ್ಮೋನ್ ಯಾವುದು ಅಂತೇಳಿ ಕೇಳಿದರೆ. ಸೊ ಹಾಗಾಗಿ ಉತ್ತರ ಅದಕ್ಕೆ ಎಬ್ಸಿಸಿಕ್ ಆಮ್ಲ, ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತದ್ದು. ಸೊ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಲ್ಲಿ ಕೇಳಿದರೆ ಸಸ್ಯಗಳಲ್ಲಿ ಪ್ರೌಢ ಎಲೆಗಳು ಮತ್ತು ಹಣ್ಣುಗಳ ಉದುರಲು ಕಾರಣವಾಗುವಂತ ಹಾರ್ಮೋನ್. ಸೊ ಏಜಿಂಗ್ ಆದ ನಂತರನೇ ಎಲ್ಲ ಪ್ರಕ್ರಿಯೆಗಳು, ಬೆಳವಣಿಗೆ ಪ್ರಕ್ರಿಯೆಗಳು ಕುಂಠಿತಗೊಳ್ಳುವಂತದ್ದು. ಸೊ ಹಾಗಾಗಿ ಈ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತ ಸಸ್ಯ ಹಾರ್ಮೋನ್ ಯಾವ್ದು ಅಂತ ಹೇಳಿದ್ರೆ ಅದು ಎಬ್ಸಿಸಿಕ್ ಆಮ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇತರ ಆಯ್ಕೆಗಳನ್ನ ನೋಡಿ, ಆಕ್ಸಿನ್. ಸೊ ಆಕ್ಸಿನ್ ಹಾರ್ಮೋನ್ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಸೊ ಇದು ಜೀವಕೋಶದ ಉದ್ದವಾಗುವಿಕೆಯನ್ನ ಹೆಚ್ಚಿಸುತ್ತದೆ. ಸೊ ಇಟ್ ಎನ್ಹಾನ್ಸಸ್ ದ ಎಲಾಂಗೇಷನ್ ಆಫ್ ಸೆಲ್ಸ್, ಇಲಾಂಗೇಷನ್ ಆಗ್ತದೆ, ಜೀವಕೋಶಗಳು ಉದ್ದ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗೇನೆ ಗಿಬ್ಬರಳಿನ್ ಅಥವಾ ಜಿಬ್ಬರಳಿನ್ ಅಂತ ಕೂಡ ಪ್ರೊನೌನ್ಸಿಯೇಷನ್ ಇದೆ. ಕಾಂಡದ ಉದ್ದವಾಗುವಿಕೆಯನ್ನ ಮತ್ತು ಬೀಜ ಮೊಳಕೆಯುಡಿಕೆಯನ್ನ ಉತ್ತೇಜಿಸುತ್ತದೆ. ಇಟ್ ಪ್ರಮೋಟ್ಸ್ ಸ್ಟೆಮ್ ಇಲಾಂಗೇಷನ್ ಅಂಡ್ ಸೀಡ್ ಜರ್ಮಿನೇಷನ್. ಗಿಬ್ಬರಳಿನ್ ಈ ಹಾರ್ಮೋನ್ ನ ಫಂಕ್ಷನ್ ಏನಂತ ಹೇಳಿದ್ರೆ ಕಾಂಡದ ಉದ್ದವಾಗುವಿಕೆ ಅಂದ್ರೆ ಸ್ಟೆಮ್ ಇಲಾಂಗೇಷನ್ ಅಂಡ್ ಇಟ್ ಪ್ರಮೋಟ್ಸ್ ಸೀಡ್ ಜರ್ಮಿನೇಷನ್. ಸೀಡ್ ಜರ್ಮಿನೇಷನ್ ಅಲ್ಲಿ ಕೂಡ ಅದನ್ನ ಪ್ರಮೋಟ್ ಮಾಡುವಂತದ್ದು, ಉತ್ತೇಜಿಸುವಂತಹ ಹಾರ್ಮೋನ್ ಯಾವ್ದು ಅಂತ ಹೇಳಿದ್ರೆ
ಇದೇ ಜಿಬ್ಬರಳಿ. ಸೊ ಹಾಗೇನೆ ಸೈಟೋಕೈನಿನ್ ವೆರಿ ವೆರಿ ಇಂಪಾರ್ಟೆಂಟ್. ಸೈಟೋಕೈನಿನ್ ಇದು ಕೂಡ ಒಂದು ಸಸ್ಯ ಹಾರ್ಮೋನ್, ಫೈಟೋ ಹಾರ್ಮೋನ್ ಅಂತ ಕರಿತೇವೆ. ಸೊ ಇದು ಪ್ರಮೋಟ್ಸ್ ಸೆಲ್ ಡಿವಿಷನ್ ಇನ್ ಪ್ಲಾಂಟ್ಸ್ ಅಂಡ್ ಡಿಲೇಸ್ ಏಜಿಂಗ್ ಇನ್ ಲೀವ್ಸ್. ಸೈಟೋಕೈನಿನ್ ಜೀವಕೋಶ ವಿಭಜನೆಯನ್ನ ಉತ್ತೇಜಿಸುತ್ತದೆ. ಸೆಲ್ ಡಿವಿಷನ್, ಇಟ್ ಪ್ರಮೋಟ್ಸ್ ಸೆಲ್ ಡಿವಿಷನ್ ಅನ್ನ ಉತ್ತೇಜಿಸುವಂತದ್ದು ಸೈಟೋಕೈನಿನ್. ಸೆಲ್ ಡಿವಿಷನ್ ಅನ್ನ ಕಡಿಮೆ ಮಾಡುವಂತದ್ದು, ಡಿಪ್ರಮೋಟ್ ಮಾಡುವಂತದ್ದು ಆಬ್ಸಿಸಿಕ್ ಆಸಿಡ್. ಸೊ ಸೆಲ್ ಡಿವಿಷನ್ ಕಡಿಮೆ ಆದ್ರೆ ಅಲ್ಲಿ ಏಜಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕಾಲಾ ಅಜಾರ್ ರೋಗಕ್ಕೆ ಕಾರಣವಾಗುವಂತಹ ಏಕಕೋಶೀಯ ಪರಾವಲಂಬಿ ಜೀವಿ ಯಾವುದು ಅಂತೇಳಿ. ಪ್ರೋಟೋಜೋವಾ ಪ್ಯಾರಾಸೈಟ್ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಾಲಾ ಅಜಾರ್ ಡಿಸೀಸ್ ಈಸ್. ಸೊ ಕಾಲಾ ಅಜಾರ್ ಕಾಯಿಲೆ ಅನ್ನುವಂಥದ್ದು ಒಂದು ಪ್ರೋಟೋಜೋವಾ ಪರಾವಲಂಬಿ ಜೀವಿಯಿಂದ ಉಂಟಾಗುವಂತಹ ಒಂದು ಸಾಂಕ್ರಾಮಿಕ ಕಾಯಿಲೆ. ಸೊ ಈ ಸಾಂಕ್ರಾಮಿಕ ರೋಗವನ್ನು ಹರಡುವಂತ ಪರಾವಲಂಬಿ ಪ್ರೋಟೋಜೋವಾ ಜೀವಿ ಯಾವ್ದು ಅಂತ ಹೇಳಿದ್ರೆ ಅದು ಲಿಶ್ಮೇನಿಯಾದಿಂದ ಹರಡುವಂತಹ ಕಾಯಿಲೆ ಯಾವ್ದು ಅಂತ ಹೇಳಿದ್ರೆ ಕಾಲಾ ಅಜಾರ್ ಕಾಯಿಲೆ. ಜಗತ್ತಿನಲ್ಲೇ 2ನೇ ಅತಿ ಹೆಚ್ಚು ಮಾರಣಾಂತಿಕವಾಗುವಂತ ಈ ಪ್ಯಾರಾಸೈಟ್ ಇಂದ ಬರುವಂತ ಪರಾವಲಂಬಿ ಸೂಕ್ಷ್ಮ ಜೀವಿಗಳಿಂದ ಬರುವಂತ ಪ್ರೋಟೋಜೋವಾದಿಂದ ಬರುವಂತ ಮಾರಣಾಂತಿಕ ಕಾಯಿಲೆ ಆಗಿರುವಂತದ್ದು. ಸೆಕೆಂಡ್ ಮಾರ್ಟಾಲಿಟಿ ಇರುವಂತದ್ದು ಈ ಲಿಶ್ಮೇನಿಂದ ಹರಡುವಂತ ಕಾಲಾ ಅಜಾರ್ ಕಾಯಿಲೆಗೆ. ಸೊ ನಮ್ಮ ಜಗತ್ತಿನಲ್ಲಿ ಹೈಯೆಸ್ಟ್ ಮರಣಕ್ಕೆ ಕಾರಣವಾಗುವಂತ ಪ್ರೋಟೋಜೋವಾ ಪ್ಯಾರಾಸೈಟ್ ಯಾವ್ದು ಅಂತ ಹೇಳಿದ್ರೆ ಅದು ಮಲೇರಿಯಾ. ಸೊ ಈ ಮಲೇರಿಯಾ ಪ್ಯಾರಾಸೈಟ್ ಇಂದ ಜಗತ್ತಿನಲ್ಲಿ ವರ್ಷಕ್ಕೆ ತುಂಬಾ ಲಕ್ಷಕ್ಕೂ ಹೆಚ್ಚು ಜನ ಮರಣವನ್ನು ಹೊಂದ್ತಾರೆ. ಸೊ ಸೆಕೆಂಡ್ ಹೈಯೆಸ್ಟ್ ಮಾರ್ಟಿಲಿಟಿ ಇರುವಂತದ್ದು ಈ ಲಿಶ್ಮೇನಿಂದ ಹರಡುವಂತ ಕಾಲಾ ಅಜಾರ್ ರೋಗಕ್ಕೆ. ಮುಂದಿನ ಪ್ರಶ್ನೆ ನೋಡಿ, ಸೂರ್ಯನ ಪಥಕ್ಕೆ ಅನುಗುಣವಾಗಿ ಸೂರ್ಯಕಾಂತಿ ಚಲನೆಗೆ ಕಾರಣ ಯಾವುದು ಅಂತೇಳಿ ಕೇಳಿದರೆ. ಸೊ ನೀವು ಗಮನಿಸಿರ್ಬೋದು, ಸೂರ್ಯಕಾಂತಿ ಹೂವು ಸೂರ್ಯನ ಪಥ ಅಂದ್ರೆ ಸೂರ್ಯನ ಕಿರಣಗಳು ಯಾವ ದಿಕ್ಕಿಗೆ ಬೀಳ್ತವೆ ಆ ದಿಕ್ಕಿಗೆ ತಿರುಗ್ತವೆ. ಸೊ ಇದಕ್ಕೆ ಕಾರಣವಾಗಿರುವಂತ ವಿದ್ಯಮಾನ ಯಾವುದು ಅಂತಂದ್ರೆ ಅದು ಫೋಟೋಟ್ರೋಪಿಸಮ್ ಅಂತೇಳಿ ಕರಿತೇವೆ. ಫೋಟೋಟ್ರೋಪಿಸಮ್ ದ್ಯುತಿವರ್ತನೆ ಅಂತೇಳಿ ಕರಿತೇವೆ. ಸೊ ಸೂರ್ಯನ ಬೆಳಕು ಎಲ್ಲಿ ಹೆಚ್ಚು ಬೀಳ್ತದೆ ಆ ದಿಕ್ಕಿಗೆ ಗಿಡಗಳು ಬಾಗುವಂತದ್ದು, ಹೂಗಳು ಕೂಡ ಆ ದಿಕ್ಕಿನಲ್ಲಿ ಬಾಗಿ ಅರಳುವಂತದ್ದು, ಇದನ್ನು ನಾವು ದ್ಯುತಿವರ್ತನೆ ಅಂತೇಳಿ ಕರಿತೇವೆ. ಹಾಗೆ ಜಿಯೋಟ್ರೋಪಿಸಮ್ ಅಥವಾ ಗುರುತ್ವಾವರ್ತನೆ ಅಂದ್ರೆ ಈ ಸಸ್ಯಗಳಲ್ಲಿ ಬೇರುಗಳು ಕೆಳಕ್ಕೆ ಭೂಮಿಯ ಕೆಳಗಡೆ ಬೆಳೆಯುವಂತದ್ದು, ಆ ಕಡೆ ಈ ಕಡೆ ಹೆಚ್ಚಾಗಿ ಬೆಳೆಯುವುದಿಲ್ಲ, ಅಂದ್ರೆ ಸಮತಲವಾಗಿ ಎಲ್ಲಿ ಕೂಡ ಬೆಳೆಯುವುದಿಲ್ಲ, ಭೂಮಿಯ ಅಡಿಗೆ ಆಳಕ್ಕೆ ಬೆಳೆಯುವಂತದ್ದು, ಕೆಳಗೆ ಬೆಳೆಯುವಂತದ್ದು, ಇದನ್ನ ನಾವು ಗುರುತ್ವಾನುವರ್ತನೆ ಅಥವಾ ಜಿಯೋಟ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಹಾಗೆಯೇ ಜಲಾನುವರ್ತನೆ ಅಥವಾ ಹೈಡ್ರೋಟ್ರೋಪಿಸಮ್ ಅಂದ್ರೆ ನೀರಿನ ಪ್ರಮಾಣ ಎಲ್ಲಿ ಭೂಮಿಯಲ್ಲಿ ಹೆಚ್ಚಿದೆ ಆ ಕಡೆಗೆ ಬೇರುಗಳು ಬೆಳೆಯುವಂತದ್ದು. ಸೊ ಅದನ್ನ ನಾವು ಹೈಡ್ರೋಟ್ರೋಪಿಸಮ್ ಅಂತ ಹೇಳಿ ಕರಿತೇವೆ. ಸೊ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಕೆಮಿಟ್ರೋಪಿಸಮ್ ಅಂಡ್ ಹೈಡ್ರೋಟ್ರೋಪಿಸಮ್. ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಫೋಟೋಟ್ರೋಪಿಸಮ್. ಮುಂದಿನ ಪ್ರಶ್ನೆ ನೋಡಿ, 21ನೇ ಪ್ರಶ್ನೆ. ಶೀಲಾಲು ಎಲೆ ಮತ್ತು ಕಾಂಡವನ್ನು ಹೋಲುವಂತ ರಚನೆಗಳನ್ನು ಕೊಟ್ಟಿರುವ ಮಾದರಿಯಲ್ಲಿ ಗಮನಿಸುತ್ತಲೇ ಆಕೆಯು ಗಮನಿಸಿದ ಮಾದರಿ ಸೇರುವಂತ ವರ್ಗ ಯಾವುದು? ಶೀಲಾ ಹ್ಯಾಸ್ ಅಬ್ಸರ್ವ್ಡ್ ಲೀಫ್ ಅಂಡ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಇನ್ ದ ಗಿವನ್ ಸ್ಪೆಸಿಮೆನ್. ದ ಸ್ಪೆಸಿಮೆನ್ ಶಿ ಹ್ಯಾಸ್ ಅಬ್ಸರ್ವ್ಡ್ ಬಿಲಾಂಗ್ ಟು ದ ಗ್ರೂಪ್. ಯಾವ ಗ್ರೂಪಿಗೆ ಸೇರಿದೆ ಅಂತೇಳಿ ನಾವು ನೋಡಬೇಕು. ನೋಡಿ, ಇಲ್ಲೊಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಶೀಲಾ ಈ ರೀತಿಯ ರಚನೆ ಇರುವಂತ ಒಂದು ಸ್ಪೆಸಿಮಿನ್ ಅನ್ನ ಗಮನಿಸ್ತಾಳೆ. ಸೊ ಇಲ್ಲಿ ಎಲೆ ಅಂತ ರಚನೆ ಕೂಡ ಇದೆ, ಕಾಂಡದಂತ ರಚನೆ ಕೂಡ ಇದೆ. ಸೊ ಈ ಒಂದು ಮಾದರಿ ಸ್ಪೆಸಿಮಿನ್ ಅಲ್ಲಿ ಆಕೆ ಗಮನಿಸ್ತಾಳೆ. ಸೊ ಈ ಚಿತ್ರ ನೋಡಿ, ಚಿತ್ರಣ ಗಮನಿಸಿದಾಗ ಈ ಚಿತ್ರವು ಫ್ಯುನೇರಿ ಎಂಬ ಸಾಮಾನ್ಯ ಪಾಚಿಯನ್ ಅಂದ್ರೆ ಮಾಸ್ ಅಂತ ಹೇಳಿ ಕರಿತೇವೆ. ಸೊ ಈ ಪಾಚಿಗಳು ಬ್ರಯೋಫೈಟ್ ಕಿಂಗ್ಡಮ್ ಗೆ ಸೇರಿರುವಂತ ಸಸ್ಯ ವರ್ಗಗಳು ಆಗಿವೆ. ಸೊ ಇವುಗಳನ್ನ, ಈ ಬ್ರಯೋಫೈಟ್ ಕಿಂಗ್ಡಮ್ ಅನ್ನ ಸಸ್ಯ ಸಾಮ್ರಾಜ್ಯದ ಉಭಯಚರಗಳು, ಆಂಫಿಬಿಯನ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಈ ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಎಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಆಂಫಿಬಿಯನ್ಸ್ ಅಂದ್ರೆ ಉಭಯಚರಗಳು. ಯಾಕಂತ ಹೇಳಿದ್ರೆ ಇವು ನೆಲದ ಮೇಲೆ ಕೂಡ ಬದುಕ್ತವೆ, ಹಾಗೇನೆ ನೀರಿನಲ್ಲಿ ಕೂಡ ಬದುಕ್ತವೆ. ಹಾಗಾಗಿ ಉಭಯವಾಸಿಗಳು, ಎರಡು ಕಡೆ ವಾಸಿಸುವಂತ ಗುಣವನ್ನ ಹೊಂದಿರುವಂತ ಸಸ್ಯಗಳು ಆಗಿರುವುದರಿಂದ, ಪ್ರಭೇದಗಳು ಆಗಿರುವುದರಿಂದ ಇವುಗಳನ್ನು ನಾವು ಆಂಫಿಬಿಯನ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳಿ ಕರಿತೇವೆ. ಯಾವ್ದನ್ನ? ಬ್ರಯೋಫೈಟ್ಸ್ ಅನ್ನ. ಸೊ ದಿಸ್ ಇಮೇಜ್ ಶೋಸ್ ಅ ಫ್ಯುನೇರಿಯಾ ಕಾಮನ್ಲಿ ಕಾಲ್ಡ್ ಎಸ್ ಮಾಸ್. ಸೊ ಮಾಸಸ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಬ್ರಯೋಫೈಟ್ಸ್. So which are amphibians of the plant kingdom. So they have leaf-like structure and stem-like structures, but lack the vascular tissue, that is the xylem and phloem. ಸೊ ಇವುಗಳಲ್ಲಿ ಎಲೆ ಮತ್ತು ಕಾಂಡಗಳಂತ ರಚನೆ ಇದ್ರೂ ಕೂಡ ಇವುಗಳಲ್ಲಿ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇರುವುದಿಲ್ಲ, ನಾಳೀಯ ಅಂಗಾಂಶಗಳು ಇರುವುದಿಲ್ಲ, ಅಂದ್ರೆ ಇಲ್ಲಿ xylem ಮತ್ತು ಫ್ಲೋಯಂಗಳು ಇರುವುದಿಲ್ಲ. ಸೊ ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮಾದರಿ ಏನಿದೆ ಅದು ಫ್ಯುನೇರಿ ಆಗಿರುವಂತ, ಇಲ್ಲಿ ಫ್ಯುನೇರಿ ಅಂತ ಕೊಡದೆ ಬ್ರಯೋಫೈಟ್ಸ್ ಅಂತ ಕೊಟ್ರೆ ಕೂಡ ಇದು ಕೂಡ ಸರಿಯಾದಂತ ಉತ್ತರ, ಬ್ರಯೋಫೈಟ್ಸ್. ಮುಂದಿನ ಪ್ರಶ್ನೆ ನೋಡಿ, ದ ಆರ್ಗನಿಸಮ್ಸ್ ವಿಚ್ ಕನ್ಸಿಸ್ಟ್ ಆಫ್ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಜಾಯಿಂಟೆಡ್ ಲೆಗ್ಸ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಬಿಲಾಂಗ್ಸ್ ಟು ದ
ಗ್ರೂಪ್ ತೆರೆದ ರಕ್ತ ಪರಿಚಲನೆ ವ್ಯವಸ್ಥೆ, ಜೋಡಿಯಾದ ಕಾಲುಗಳು, ದ್ವಿಪಾಶ ಸಮಮಿತಿ ಹೊಂದಿರುವಂತ ಜೀವಿಗಳು ಈ ಗುಂಪಿಗೆ ಸೇರುತ್ತವೆ ಅಂತೇಳಿ. ಜೋಡಿಯಾದ ಕಾಲುಗಳು, ಸೊ ಇಲ್ಲಿ ಜೋಡಿಯಾದ ಕಾಲುಗಳು ಅಂತೇಳಿ ಬಂದ ತಕ್ಷಣ ಸೊ ಈ ಜೀವಿಗಳು ಸೇರುವಂತದ್ದು ಸಂಧಿಪದಿಗಳು, ಸಂಧಿಪದಿ, ಜಾಯಿಂಟೆಡ್ ಲೆಗ್ಸ್. ಸೊ ಹಾಗಾಗಿ ಆರ್ಥ್ರೋಪೋಡಾ ಅಂತೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ಕರೀತೇವೆ, ಆರ್ಥ್ರೋಪೋಡಾ. ಇದು ಪೆಡಗಾಜಿಗೆ ಸಂಬಂಧಪಟ್ಟ ಕೇಳಿರುವಂತಹ ಪ್ರಶ್ನೆ. ವಿಜ್ಞಾನ ಕಲಿಕೆಯಲ್ಲಿ ಸಮಸ್ಯೆ ಪರಿಹಾರವನ್ನು ನಿಗಮನ ವಿಧಾನವನ್ನ ಬಳಸಿಕೊಂಡಂತ ಹಂತಗಳು ಯಾವುವು ಅಂತೇಳಿ. ವಿಜ್ಞಾನ ಕಲಿಕೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನವನ್ನ ನಾವು ಡಿಡಕ್ಟಿವ್ ಮೆಥಡ್ ನಿಗಮನ ವಿಧಾನದಲ್ಲಿ ನಾವು ಬಿಡಿಸುವುದಿದ್ರೆ ಯಾವ ರೀತಿ ಬಿಡಿಸ್ತೇವೆ, ಯಾವ ಹಂತ ಮೊದಲು ಬರ್ತದೆ, ಯಾವ ಹಂತ ಕೊನೆಗೆ ಬರ್ತದೆ ಅಂತೇಳಿ ಕೇಳಿರುವಂತದ್ದು. ಸೊ ಯಾವುದೇ ಪ್ರಶ್ನೆಯನ್ನ ನಿಗಮನ ವಿಧಾನದ ಮುಖಾಂತರ ಪ್ರಶ್ನೆಯನ್ನ ಸಾಲ್ವ್ ಮಾಡುವ ಸಂದರ್ಭದಲ್ಲಿ ನಾವು ಫಸ್ಟ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸಮಸ್ಯೆಯನ್ನ ಗ್ರಹಿಸುವಂತದ್ದು, ಸೆನ್ಸಿಂಗ್ ದ ಪ್ರಾಬ್ಲಮ್. ಸೊ ಮುಂದಿನ ಹಂತದಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಪರಿಸ್ಥಿತಿಯನ್ನ ವಿಶ್ಲೇಷಿಸುವಂತದ್ದು, ಎನಲೈಸಿಂಗ್ ದ ಸಿಚುವೇಶನ್. ಸೊ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತೇವೆ, ಆರ್ಗನೈಸಿಂಗ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಸಂಘಟಿಸುವಂತದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಫಾರ್ಮಿಂಗ್ ಪಾಸಿಬಲ್ ಸೊಲ್ಯೂಷನ್, ಸಂಭಾವ್ಯ ಪರಿಹಾರಗಳನ್ನ ರೂಪಿಸುವಂತದ್ದು. ಆ ನಂತರ ಎಸ್ಟಿಮೇಷನ್ ವೆರಿಫಿಕೇಶನ್, ಅಂದಾಜು ಪರಿಶೀಲನೆ ಮಾಡುವಂಥದ್ದು. ಸೊ ಈ ರೀತಿ ನಿಗಮನ ವಿಧಾನದ ಮುಖಾಂತರ ಯಾವುದೇ ಒಂದು ಸಂಬಂಧಪಟ್ಟಂತ ಸಮಸ್ಯೆಯನ್ನ ಪರಿಹರಿಸಬಹುದು. ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ. ಸಮಸ್ಯೆಯ ಸಂವೇದನೆ, ಪರಿಸ್ಥಿತಿಯ ವಿಶ್ಲೇಷಣೆ, ವಿಷಯ ಸಂಯೋಜನೆ, ಸಂಭವನೀಯ ಪರಿಹಾರಗಳ ನಿರೂಪಣೆ, ಅನಗತ್ಯ ಅಂಶಗಳ ನಿರ್ಮೂಲನೆ ಮತ್ತು ಪರಿಶೀಲನೆ. ಸೊ ಈ ರೀತಿ ಹಂತಗಳನ್ನ ಒಳಗೊಂಡಿರುವಂತದ್ದು. ಆ ಲರ್ನಿಂಗ್ ಥಿಯರಿ enumerates that the child makes a number of attempts for a particular task and finds his or her attempts rewarding was developed by. ಮಗು ಒಂದು ನಿಗದಿತ ಕಾರ್ಯಕ್ಕಾಗಿ ಹಲವಾರು ಪ್ರಯತ್ನಗಳನ್ನ ಮಾಡುತ್ತದೆ, ಆ ಮಗು ಈ ಪ್ರಯತ್ನಗಳನ್ನು ಲಾಭದಾಯಕವೆಂದು ಪರಿಗಣಿಸುತ್ತದೆ ಎಂಬ ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವರು. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಹಲವಾರು ಪ್ರಯತ್ನಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಮಗು ತುಂಬಾ ಪ್ರಯತ್ನಗಳನ್ನ ಮಾಡ್ತದೆ, ಪ್ರಯತ್ನಗಳ ಜೊತೆ ತಪ್ಪುಗಳನ್ನ ಮಾಡ್ತಾ ಹೋಗ್ತಾ ನೆಕ್ಸ್ಟ್ ಅಂತಿಮವಾಗಿ ಆ ಒಂದು ಪ್ರಯತ್ನದಲ್ಲಿ ಮಗು ಯಶಸ್ವಿ ಆಗ್ತದೆ, ಆ ಒಂದು ಕೆಲಸವನ್ನ ಸರಿಯಾಗಿ ಮಾಡ್ತದೆ, ಯಾವುದೇ ತಪ್ಪುಗಳು ಇಲ್ಲದೆ, ಯಾವುದೇ ದೋಷಗಳು ಇಲ್ಲದೆ ಮಾಡ್ತದೆ. ಸೊ ಈ ಸಿದ್ಧಾಂತವನ್ನ ಕೊಟ್ಟಂತವರು EL ಥಾರ್ನ್ಡೈಕ್ ರವರು. ಸಿದ್ಧಾಂತವನ್ನ ನಾವು ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅಂತೇಳಿ ಕರಿತೇವೆ, ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಅಂತೇಳಿ ಕರಿತೇವೆ. ಇದನ್ನ ಕೊಟ್ಟಂತವರು EL ಥಾರ್ನ್ಡೈಕ್ ರವರು. ಸೊ ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ. ಪ್ರತಿಪಾದನೆ A, ನೈತಿಕ ನಡವಳಿಕೆಗಳನ್ನ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವದ ಅಗತ್ಯ ಗುಣಮಟ್ಟವೆಂದು ಪರಿಗಣಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಕಾರಣ ರೀಸನ್, ಮೇಲಿನದು ಎದರ್ಶನ್, ಕೆಳಗೆ ಹೇಳುವಂತದ್ದು ರೀಸನ್. ಕಾರಣ R, ವ್ಯಕ್ತಿತ್ವದ ಬೆಳವಣಿಗೆಯು ಭೌತಿಕ, ಪರಿಸರ, ಸಾಂಸ್ಕೃತಿಕ ಪರಂಪರೆಯಂತ ಅಂಶಗಳ ಮೇಲೆ ಸ್ವತಂತ್ರವಾಗಿ ಅವಲಂಬಿತವಾಗಿದೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಸರ್ಷನ್ ಕರೆಕ್ಟ್ ಅಂಡ್ ರೀಸನ್ ರಾಂಗ್. ಎಸರ್ಷನ್ ಕರೆಕ್ಟ್, ರೀಸನ್ ರಾಂಗ್. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ A is ಟ್ರೂ ಸ್ಟೇಟ್ಮೆಂಟ್ ಅಂಡ್ R is ನಾಟ್ ಟ್ರೂ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ 3 ಸರಿಯಾದಂತ ಉತ್ತರ. A ಸರಿಯಾದ ಹೇಳಿಕೆಯಾಗಿದ್ದು R ತಪ್ಪಾದಂತ ಹೇಳಿಕೆ, ಸರಿ ಇಲ್ಲದಂತ ಹೇಳಿಕೆ. ಸೊ ಸ್ನೇಹಿತರೆ, ಇವಿಷ್ಟು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಕೇಳಿರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು. ಸಾಧ್ಯವಾದಷ್ಟು ಎಲ್ಲಾ ಪ್ರಶ್ನೆಗಳನ್ನು ಕೂಡ ಅತ್ಯಂತ ಸರಳವಾಗಿ ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಈ ನಾನು ಸಾಲ್ವ್ ಮಾಡಿದಂತ ಪ್ರಶ್ನೆಗಳು ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತೇನೆ. ಸೊ ಹಾಗಾಗಿ ಆ ವಿಡಿಯೋವನ್ನ ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ನಮಸ್ತೆ.